ಇದ ನೋಡ್ರಿ ಹೋದ ಸಲ ಬಂದದ್ದು ಇದು ಪ್ಲಾಟ್ ರೀ 100 ಮೇಲೆ ಆಗತ್ತೆ ರೀ. ನೋಡ್ರಿ ಮುಂದೆ ವಾಡಿ ಹೆಂಗೈತಿ ಇದು ಕಳಿಗೆ ತೆಗ್ದಿಲ್ಲ ಸರ್ ಇಲ್ರಿ ಕಳಿಗೆ ತೆಗಿಲಿಲ್ರಿ. ಕಬ್ಬ ಈ ಕಡೆ ಬಿತ್ತರಿ ಅದು ಕೂಡಲೇ ಈ ಕಡೆ ಹೊಳಸಾನ ಹಂಗಾಗೈತ್ರಿ ಅದು. ಅದಲ್ಲ ಸಂಖ್ಯೆ ಮಸ್ತ್ ಐತ್ರಲ್ಲ. ಹಾಂ ಸರ್ ಹೇಳ್ರಿ ಇನ್ನೂ 12 ತಿಂಗಳು ಆಗಿಲ್ರಿ ಸರ್ ಇದು. 10 ತಿಂಗಳು ಆತ್ರಿ. 10 ತಿಂಗಳು ಆಯ್ತೇನ್ರಿ? ಹೌದ್ರಿ. ಮಣ್ಣು ಪರೀಕ್ಷೆ ಮಾಡ್ಸ್ರಿ ಇಂದ ಮೇಲೆ ಖರೆ ಆದರೂ ಮಣ್ಣು ಪರೀಕ್ಷೆ ಮಾಡಿಸ್ರಿ. ಯಾಕಂದ್ರೆ ಒಂದು ಸ್ವಲ್ಪ ಫೆರಸ್ ಸಲ್ಫರ್ ಭಾಳ ಡಿಫ್ರೆನ್ಸಸ್ ಐತಿ ಈಗ. ಅದು ಸಾಯಿಲ್ ಟೆಸ್ಟ್ ಮಾಡಿಸಿ pH ಎಷ್ಟು ಐತಿ ನೋಡ್ರಿ. ಅದ್ಮೇಲೆ ಯಾಕಂದ್ರೆ ನನ್ನ ಲೆಕ್ಕ pH ಹೆಚ್ಚು ಐತ್ರಿ. 8.5 pH ಐತಿ. ನೀವು ಕೊಟ್ಟಿದ್ದು ಅಪ್ಟ್ಯಾಕ್ ಮಾಡ್ಕೋವತ್ತು. ನೀವೇನು ಗೊಬ್ಬರ ಕೊಡತ್ತೀರಿ ಗೊಬ್ಬರ ಕಟ್ಟಿದ್ದು ಅಪ್ಟ್ಯಾಕ್ ಮಾಡ್ಕೋವತ್ತು. pH ಜಾಸ್ತಿ ಇತ್ತಂದ್ರೆ ಹಿಂಗೆ ಪ್ರಮಾಣ ಹಿಂಗೆ ಆಗೋ ಚಾನ್ಸ್ ಇರ್ತೈತಿ. ಅದಕ್ಕೆ ಒಮ್ಮೆ ನೀವು ಕಬ್ಬೆಲ್ಲ ಹೋದ್ಪಟ್ಟಿಗ್ರಿ pH ಚೆಕ್ ಮಾಡಿರಿ. ಅಂದ್ರೆ ಮಣ್ಣು ಪರೀಕ್ಷೆ ಮಾಡಿಸೋದು ನಂಗೆ ಫೋನ್ ಮಾಡಿರಿ ಯಾವ ಟೈಪ್ ತೆಗಿಬೇಕು ಹೇಳ್ತೇನೆ ರೀ. ಗೋಕಾಕದಾಗ APMC ಒಳಗೆ ಐತ್ರಿ ಅಲ್ಲಿ ಟೆಸ್ಟಿಂಗ್ ಕೊಡುತ್ತೆ. ಅದು ನೋಡಿದ್ಮೇಲೆ ಆಮೇಲೆ ಆ ರಿಪೋರ್ಟ್ ಮೇಲೆ ಹೇಳ್ತೇನೆ ರೀ. ಯಾಕಂದ್ರೆ ನೀವೇನು ಗೊಬ್ಬರ ಕೊಡತ್ತಿರಲ್ಲ ಅದು ಕರೆಕ್ಟಾಗಿ ಅಪ್ಟ್ಯಾಕ್ ಆಗೋದ್ರಿ ಸರ್. ಇವ್ರು ಸೆಗಣಿ ಗೊಬ್ಬರ ಕಡ್ದದ್ದು ನೋಡ್ರಿ ಸರ. ಸೆಗಣಿ ಗೊಬ್ಬರದಾಗ ಕಬ್ಬು ಹಚ್ಚಿದಾರೆ ರೀ ಒಂದೊಂದು ಸಲ ರೀ. ಮತ್ತು ಹಿಂಗೆ ಆಗತ್ತೈತ್ರಿ ಅದ ಗೊಬ್ಬರನ ತಿನ್ನುವಾದ್ರಿ ಅದ ಸೆಗಣಿ ಗೊಬ್ಬರ ಪ್ರತಿ ಸಲ 20 ಟ್ರಿಪ್ ಪ್ರತಿ ಸಲ 20 ಟ್ರಿಪ್ ಹಾಕ್ತೇನೆ ರೀ. ಬಾಪ್ರಿ 20 ಟ್ರಿಪ್ ಮನಿದ್ರಿ ನಮ್ದು ಹೊರಗಡೆ ಮನಿದ್ರಿ. ಒಂದು ಸ್ವಲ್ಪ ಸಾಯಿಲ್ ಟೆಸ್ಟ್ ಮಾಡ್ಸೋಣ ಅದ ರೀ. ಮತ್ತು ಇದು ಉಳ್ಳಾಗಡ್ಡಿ ತೆಗೆದು ನೆಲ ಕಬ್ಬು ಹಚ್ಚೀನಿ ರೀ. ಏನು ಫರಕ್ ಐತ್ರಿ ಹೊಲ ಇಲ್ಲೇ ಬಾಜುಕನ ಹಿಂಗೆ ಆಗತ್ತೈತ್ರಿ ಅದ. ಇದೊಂದು ಚಲೋ ಅಂತ ಒಂದು ಒಳಗಿನ ಕಬ್ಬು ಅಂತ ತೆಗೆಸ್ರಿ. ಈಚೆ ಕಡೆ ಬರ್ರಿ ಸರ್ ಇಲ್ಲೇ ಬೈಲ್ ಐತ್ಬೇಕು ಇಲ್ಲೇ ತೆಗಿನ್ರಿ. ಹಾಂ ಬರ್ರಿ. ಹಾಂ ಅದೊಂದು 1.5 ತಿಂಗಳು ಪರಕ್ ಆಗಿತ್ತು. ಆದ್ರೆ ಪರಕ್ ಅಂದ್ರೆ ಅದು ಹಿಂದಾಗಡೆ ಸಾಲು ಹೊಡೆದದ್ದು ಕಟ್ ಮಾಡಿದ್ದು ಒಮ್ಮೆ ರೀ ಸರ್. ಅದನ್ನ ಬಿಟ್ಟು ಹೋದ್ರಿ ಸರ್ ಕಡಿದು ಬಿಟ್ಟು ಹೋದ್ರಿ ನಿಮ್ಗೆ ಹೇಳೋದಂದ್ರೆ. ಹಾಂ ಜನವರಿ ಅದು ಜನವರಿ ಹೋಗಿತ್ತು ನೋಡಿರಿ ಸರ್. ಇದ್ರಿ ಇದು ನವಂಬರ್ದಾಗ ಹಾಂ. ಆದ್ರೆ ಹಿಂದಾಡಿ ಗೊಬ್ಬರ ಅದು ಹಾಕೋದ್ರಿ ಕಟ್ ಮಾಡೋದ್ರಿ ಗುದ್ಲಿಲೆ ಪಿಕಾಸಿಲೆ ಎಲ್ಲ ಎರಡು ಕುಡಿ ಮಾಡೀನಿ ರೀ. ಬರೋದು ಹ್ಞೂ ಬೆಸ್ಟ್ ಮಾಡಿಕೊಂಡು ಇದು ಎಷ್ಟು ನೆಲ ರೀ ಇದು? 1 ಎಕರೆ ಐತ್ರಿ ಸರ್. 1 ಎಕರೆ. ಈಗ ಹೋದ ವರ್ಷ ಪ್ಲಾಂಟೇಶನ್ ಮಾಡಿರಿ. ಹಾಂ ರೀ. ಹೋದ ವರ್ಷ ಪ್ಲಾಂಟೇಶನ್ ಮಾಡಿ ನಮ್ದೆಲ್ಲ ನಮ್ದು ಸ್ಟಾರ್ಟಿಂಗಿಂದ ಎಲ್ಲ ಫಾಲೋ ಮಾಡಿ ನಮ್ಮ ಫರ್ಟಿಗೇಷನ್ ಏನು ಕೊಡೋದು ಕಂಪ್ಲೀಟ್ ರೀ ಏನೂ ಬಿಟ್ಟಿಲ್ಲ ಎಲ್ಲ ಸ್ಟಾರ್ಟಿಂಗಿಂದ ಫಾಲೋ ಮಾಡಿ. ಹೋದ ವರ್ಷ ಇದು 1 ಎಕರೆದಾಗ ಎಷ್ಟು ಟನ್ ಆತ್ರಿ? 100-1.5 ಟನ್ ಆಯ್ತು ರೀ. 100-1.5 ಟನ್. ಈ ವರ್ಷ ಅಷ್ಟೈತಿ. ಈ ವರ್ಷ ಐತಿ ಚಲೋ ಐತಿ. ಹೋದ ಸಲಕ್ಕಿಂತಲೂ ಹೈಟ್ ಭಾಳ ಆಗೈತೆ ರೀ. ಕಬ್ಬು ಬೆಸ್ಟ್ ಐತಿ. ಈ ಟೋಟಲ್ ಎಷ್ಟು ಗಣಿಕೆ ಐತಿ ಇಲ್ಲಿ ಒಳಗೆ? ಎನ್ಸೇ ಇಲ್ಲ ಸರ್. ಈಗ ಎಲ್ಲಿ ಅನ್ಸೋದು ಅಂತೀರಿ ಅನ್ಸೋದು ಬೆಸ್ಟ್ ಪ್ಲಾಟ್ ಬಂದೈತಿ. ಈಗ ಮತ್ತು ನೋಡ್ರಲ್ಲ ಮೇನ್ ಇಂಪಾರ್ಟೆಂಟ್ ಅಂದ್ರೆ ರೀ ಇಲ್ಲಿ ನೋಡ್ರಿ. ಹಾಂ ಏನು ನನ್ನ ಹೊಲದಾಗ ಐತ್ರಲ್ಲ ಸೇಮ್ ಸೈಜ್ ಐತೆ ಮತ್ತು ಹಂಗೆ ದಿಪ್ಪು ಇದು ಒಂದು ಸ್ಪ್ರೇ ತಪ್ಪಿತ್ರಿ ಸರ್ ಇದಕ್ಕೆ. ಅದಲ್ಲ ಹಾಂ ಎತ್ತರ ಆಗಿಬಿಟ್ಟು ಹೊಡಿಲಿಲ್ಲ ರೀ. ಅಲ್ಲ ಮೇನ್ ಕಬ್ಬು ಬೆಳೆಯಕಂದ್ರೆ ಇಲ್ಲಿದೆ ಎಲ್ಲಿ ನನ್ನ ಇಲ್ಲಿ ಈಗ ನಾವು ಒಂದು 2-3 ಪಾಟ್ ನೋಡಿದ್ವು. ಇಷ್ಟು ಹೆಲ್ದಿ ಎಲ್ಲಿ ಇಲ್ಲ ಅದಾವು. ನೀವೆಲ್ಲ ಮಾಡಿದ ಕರೆಕ್ಟ್ ಟೈಮ್ ಟು ಟೈಮ್ ಮಾಡಿದ್ರೆ ಹೌದ್ರಿ ಇಷ್ಟು ಇದೆ. ಇದಕ್ಕೆ ಒಂದು ಏನು ಮಾಡಿದ್ವಿ ಅಂದ್ರೆ ಗೊಬ್ಬರ ಸರ್ಕಾರಿ ಗೊಬ್ಬರ ಕೂಡಿಸಿ ಇಡ್ಲಿಲ್ಲ ರೀ. ಮೊದಲೇ ಸಲ ಕೂಡಿಸಿ ಇಟ್ಟಿನಿ ರೀ. ಒಂದು 5 ದಿವಸ 5-6 ದಿವಸ ರೀ ಮಿಕ್ಸ್ ಮಾಡಿ. ಈ ಸಲ ನೀರಿನ ಪ್ರಮಾಣ ಜರ ಕಮ್ಮಿ ಮಾಡೋಣ. ಶಿವನ್ ಬಂದಿಲ್ಲ ಅವ ಶಿವನ್ನ ಮಾಡ್ಯಾನ್ರಿ ಅದನ್ನ. ಹಿಂಗೆ ಹೊಡೆದಿರ್ಬೇಕು ಅದು ಒಟ್ಟು ಹಿಂಗೆ ಕಪ್ಪಿ ಮಸ್ ಕಟ್ಟಬಾರ್ದು ನೋಡ್ರಿ. ಅಷ್ಟು ನೀರು ಬಿಡ್ಬೇಡ್ರಿ. ಆದ್ರೂ ಸ್ವಲ್ಪ ನೀರಿನ ಪ್ರಮಾಣ ಸ್ವಲ್ಪ ಹೆಚ್ಚಾಗತೈತಿ. ಶಿವಣ್ಣದ ಮಾಡ್ಯಲ್ರಿ ಶಿವಣ್ಣಂದ ಜರ ನೀರು ಪ್ರಮಾಣ ಕಮ್ಮಿ ಮಾಡ. ಏನು ಕಬ್ಬು ಒಣಗಂಗಿಲ್ಲ ಏನ ಡ್ರಿಪ್ ಐತೈತೆ 5-6 ತಾಸು ಬಿಡಬೇಡ. ಅಲ್ಲ ಅಷ್ಟ ಪ್ರಮಾಣ ಸೀರೆ ಕೊಡ್ರಿ. ನಮ್ಮ ಅಣ್ಣ ರೀ ಸರ್. ನಮಸ್ಕಾರ ಅಣ್ಣ. ನಮಸ್ಕಾರ ನಮಸ್ಕಾರ. ಆರಾಮದಿರಿ? ಆರಾಮ ನೋಡ್ರಿ. ಏನು ಬಗೆ ಹೇಳ್ತೀನಿ ರೀ. ಓ ನಮಸ್ಕಾರ. ಹಾಂ ಹಾಂ
ಶಿವಾನಂದವ್ರು ನೀರಿನ ಸ್ವಲ್ಪ ಪ್ರಮಾಣ ಕಮ್ಮಿ ಇರಲಿ. ಕಬ್ಬು ಒಣಗಂಗಿಲ್ಲ ಖರೆ. ಇದಕ್ಕಿಂತ ಮತ್ತು ಅಗದಿ ಅಂದ್ರೆ ನೀರು ನಾವು ಎಷ್ಟು ಕೊಡ್ತಿರ್ತೀವಲ್ಲ ಬೇರೆ ಉಸಿರಾಡ್ತಾವೆ. ನೀರು ಪ್ರಮಾಣ ಕಮ್ಮಿ ಮಾಡ್ರಿ ಅಂದ್ರೆ ಆಟೋಮೆಟಿಕ್ ಆಹಾರ ಉತ್ಪಾದನೆ ಹೆಚ್ಚಾಗ್ತೈತಿ. ಅಡ್ಡಿಲಿ ಕಬ್ಬು ಮಸ್ತ್ ಮಾಡ್ತೇವೆ ಈ ಸಲ. ಇದು ಒಟ್ಟು ಎಲ್ಲ ಎಲೆಗಳು ಹಿಂಗಿರ್ಬೇಕಂತಾರ ಅವ್ರ ಮ್ಯಾಲೆ ಈ ಟೈಪ್ ಇರ್ಬೇಕು ನೋಡ್ರಿ ಹಿಂಗೆ. ಮೇನ್ ಇಂಪಾರ್ಟೆಂಟ್ ಇದು. ಬೈಲೆ ಇದೇನಿದಿಲ್ಲ ಇಲ್ಲಿ ನಮ್ಗೆ ಹಿಂಗೆ ಇರ್ಬೇಕು. ಅದ್ರ ನಮ್ಗೆ ಹೆಂಗೆ ಐತ್ರಿ 4 ಅಗಲ ಉದ್ದ ದಿಪ್ಪ ಈ ಟೈಪ್ ಇದ್ರೆ ನಮ್ಮ ಆಹಾರ ಉತ್ಪಾದನೆ ಭಾಳ ಚಂದ ಆಗ್ತೈತಿ. ಅದ್ರ ನಿಮ್ಗೆ ಬೇರೆ ಕೊಟ್ಟಿದ್ದ ಗೊಬ್ಬರ ಎಲ್ಲಿಗೆ ಹೋಗ್ತೈತಿ, ಎಲ್ಲಿಗೆ ಎಷ್ಟು ಚಲೋ ಇರ್ತೈತಿ ಆಹಾರ ಉತ್ಪಾದನೆ ಅಷ್ಟು ಇದಾಗ್ತೈತಿ. ಕಬ್ಬು ಲೆಂತು ಇದು ಗಣಿಕದ ಬೆಸ್ಟ್ ಐತಿ. 1 2 3 4 5 6 7 8 9 10 11 12 13 14 15 16 17 18 19 20 ಇವ ಜನವರಿ ಅಲ್ಲ ಇದು. ಹಾಂ ಜನವರಿ ಬೆಸ್ಟ್ ಇವರು ಸೋಮಣ್ಣ ದವಾಯಿ ಅಂತ ಹೋದ ವರ್ಷದಿಂದ ನಮ್ಮ ಶುಗರ್ ಕೇನ್ ಕಾರ್ಪೊರೇಷನ್ದ ಸಂಪೂರ್ಣ ಮಾಹಿತಿ ತೊಗೊಂಡು ಸಂಪೂರ್ಣವಾದ ಫರ್ಟಿಗೇಷನ್ನು, ಲ್ಯಾಂಡ್ ಪ್ರಿಪ್ರೇಷನ್ನು ಹಾಗೂ ನಮ್ಮದು ವಾಟರ್ ಮ್ಯಾನೇಜ್ಮೆಂಟು ಏನು ಬೇಕು ಕಂಪ್ಲೀಟ್ ಎಲ್ಲ ನಮ್ಮ ಫೋನ್ ಹಚ್ಚಿ ಕೇಳಿ ಎಲ್ಲ ಕಂಪ್ಲೀಟ್ ಮಾಡ್ಕೊಂಬಂದಾರ. ಅವರು ಒಂದು ನಮ್ಮ ಮೇಲೆ ಇಟ್ಟ ಒಂದು ಅಭಿಮಾನ, ಒಂದು ಇದರಿಂದ ದೇವರ ಆಶೀರ್ವಾದದಿಂದ ಅವರು ಹೋದ ವರ್ಷ 1 ಎಕರೆ ಕರೆಕ್ಟಾಗಿ ಮಾಡಿದರು. 101 ಟನ್ 500 ಕಿಲೋ ಕಬ್ಬು ಮಾಡಿದರು. ಈಗ ನವಂಬರ್ 10 ಜನವರಿಲಿ ಕಬ್ಬು ಕಟಾವು ಮಾಡ್ಯಾರ. ಈ ಕುಳೆ ಕಬ್ಬಿನಲ್ಲೂ ನಮ್ಮದು ಯಾವ ರೀತಿ ಅದನ್ನು ಫರ್ಟಿಗೇಷನ್ ಕೊಡಬೇಕು, ಲ್ಯಾಂಡ್ ರೌಂದಿ ಸುಡಬಾರ್ದು, ರೌಂದಿ ಸುಟ್ಟಿಲ್ದ ಅದು ಹೆಂಗೆ ಮ್ಯಾನೇಜ್ಮೆಂಟ್ ಮಾಡಬೇಕು ಎಲ್ಲ ಸಂಪೂರ್ಣ ಮಾಹಿತಿ ತೊಗೊಂಡು ಈ ಕಬ್ಬು ಬೆಳೆದಾರ. ಅದ್ರ ಒಂದು ಪ್ರತಿಫಲ ಹಾಗೂ ಅವರ ಒಂದು ದುಡಿಮೆ, ಅವರೊಂದು ಪ್ರಯತ್ನ ಹಾಗೂ ಇವರು ಶಿವಾನಂದ ಅವರು ಇದಕ್ಕೆಲ್ಲ ಮ್ಯಾನೇಜ್ ಮಾಡ್ತಾರೆ. ಈಗ ನೀವು ಹೆಂಗೆ ಇದು ಮಾಡಿರಿ ಅಂದಾಜು ಈಗ ಮಾಡಿದ್ದ ಅದು ಈಗ ನಾವು ಗೊಬ್ಬರ ಹಡ್ಡಿ ಕೊಟ್ಟಿರೋ ಮ್ಯಾಲೆ ಕೊಟ್ಟಿರಿ. ಹಾಂ, ಇದು ಭಾಳ ಇಂಪಾರ್ಟೆಂಟ್. ಕುಳೆ ಕಬ್ಬದಲ್ಲಿ ಫಸ್ಟ್ ಬೇರು ಹರಿಲ್ದೆ ಒಂದು 2 ರಿಂದ 3 ತಿಂಗಳು ಒಟ್ಟು ಬೇರು ಹರಿಲ್ದ ಫಸ್ಟ್ ಗೊಬ್ಬರ ಒಂದು ಕಟಾವಾದ ಮೇಲೆ ಫಸ್ಟ್ ಕೊಡೋ ಗೊಬ್ಬರ ಹಡ್ಡಿ ಕೊಟ್ಟಾರ. ಅದು ಹಡ್ಡಿ ಕೊಡೋದ್ರಿಂದ ನಿಮ್ಗೆ ಏನು ಡಿಫ್ರೆನ್ಸ್ ಇರ್ತದೆ ಅಂದ್ರೆ ಬೇರೆ ಹರಿದಲ್ಲ ಮುಂದೆ ಅದು ಡೈರೆಕ್ಟ್ ಆಗಿ ಬೇರಿಗೆ ಏಕದಮ್ ಬೆಳವಣಿಗೆ ಸ್ಪೀಡ್ ಆಗ್ತೈತಿ. ಅವರ ಒಂದು ಅನುಭವ. ಅದಕ್ಕೆ ದಯಮಾಡಿ ರೈತರಲ್ಲಿ ಒಂದು ವಿನಂತಿ ಅಂದ್ರೆ ದಯಮಾಡಿ ಗೊಬ್ಬರ ಮ್ಯಾಲೆ ಹೋಗಿಬೇಡ್ರಿ. ಯಾವ ಗೊಬ್ಬರ ಕೊಡಬೇಕು, ಯಾವ ಟೈಮ್ದಾಗ ಕೊಡಬೇಕು, ಹೆಂಗೆ ಕೊಡಬೇಕು ಅನ್ನೋದೊಂದು ಕರೆಕ್ಟಾಗಿ ಅದು ತಿಳ್ಕೊಂಡು ಇದು ಮಾಡಿದ್ದು ಒಂದು ಪ್ರತಿಫಲ. ಅವ್ರು ಅಗದಿ ಕರೆಕ್ಟ್ ಇದ್ರಾಗೆ ಸೆಕೆಂಡರಿ ನ್ಯೂಟ್ರೆಂಟು, ಮೈಕ್ರೋ ನ್ಯೂಟ್ರೆಂಟು, NPK, ಲ್ಯಾಂಡ್ ಪ್ರಿಪ್ರೇಷನು ಇವೆಲ್ಲ ಸರಿಯಾಗಿ ಒಂದು ಮೇಂಟೈನ್ ಮೇಂಟೈನ್ ಮಾಡಿದ ಪ್ರತಿಫಲ. ಈಗ ಜನವರಿಂದ ಆಗಸ್ಟ್ 8 ತಿಂಗಳು ಕಬ್ಬಿದು. 8 ತಿಂಗಳು ಆತ್ರಿ. 8 ತಿಂಗಳು ಮುಗಿದು 9ನೇ ತಿಂಗಳು ಸ್ಟಾರ್ಟ್ ಐತಿ. ಅದು ಫಸ್ಟ್ ಕ್ಲಾಸಾಗಿ ಒಂದು ಬೆಳೆದ ಕಬ್ಬ ಇದು. ಈ ಸಲ ನಮ್ಮ ಅಂದಾಜಲ್ಲಿ ಇನ್ನೂ ಕಬ್ಬು ಹೋಗ್ಬೇಕಾದ್ರೆ ಇನ್ನೂ 2 ರಿಂದ 3 ತಿಂಗಳು ಕಬ್ಬು. 8 9 10 11 12 12 ತಿಂಗಳಿಗೆ ಈಗದಾದ್ರೂ ಈಗ ಬೆಳವಣಿಗೆ ಲೆಕ್ಕ ನೋಡ್ರೆ ಇದು ಸಲ ಒಂದು 100 ಟನ್ ಬೀಳುವ ಒಂದು ಚಾನ್ಸ್ ಐತಿ. ದೇವರು ಇದೇ ರೀತಿಯಿಂದ ಚೆಂದಾಗಿ ಮಾಡ್ಕೊಂಡು ಹೋಗ್ಲಿ ಅಂತ ನಾವು ಅವ್ರ ಕಡೆ ಬಿಡ್ಕೋತೇವೆ. ಅದಕ್ಕೋಸ್ಕರ ಹಳಿ ರೈತರು ಬೇರು ಮೊದಲಿಗೆ ಕುಳೆ ಬೇರು ಹರಿಬೇಕತ್ತಾರಲ್ರಿ, ಅದ ರೆಂಟಿ ಸಾಲ ಹರಗತ್ತಾರ. ಬೇರ್ ಒಮ್ಮೆ ಮೊದಲು ಕಟಾವಾದ ನಂತರ ಹರಿಬೇಕತ್ತಾರ. ಇದಕ್ಕೆ ಏನು ಡಿಫ್ರೆನ್ಸ್? ಈಗ ಯಾವುದೋ ಒಂದು ಕಬ್ಬು ಬೆಳಿಬೇಕಾದ್ರೆ ಆಹಾರ ಉತ್ಪಾದನೆ ಎಲ್ಲಿಂದ ಮಾಡ್ಕೋತೈತ್ರಿ? ಬೇರೆ ಹೊಸ ಬೇರೆ ಬಿಡು ಉದ್ದೇಶಕ್ಕಾಗಿ ಬೇರೆ ಹರಿಬೇಕತ್ತಾರ. ಒಂದು ಈಗ ನೋಡ್ರಿ, ಯಾವುದೋ ಒಂದು ಗಿಡ ಆಗಲಿ, ಒಂದು ಮರ ಆಗಲಿ, ಒಂದು ಕಬ್ಬಾಗಲಿ ತನ್ನ ಬೆಳವಣಿಗೆ ಎಷ್ಟು ಬೇಕಷ್ಟು ಬೇರೆ ಬಿಟ್ಕೊಂಡಿರ್ತೈತ್ರಿ. ತನ್ನ ಬೆಳವಣಿಗೆ ಎಷ್ಟು ಬೇಕಷ್ಟು ಬೇರೆ ಬಿಟ್ಕೊಂಡಿರ್ತೈತಿ. ನೀವು ಕಬ್ಬು ಕಟಾವು ಇದಾದ ಕಬ್ಬು ಹೋದ್ಕೂಲೆ 2 ಸೈಡ್ ಬೇರೆ ಹರಿದ್ರಿ ಅಂದ್ರೆ ಏನು ಮಾಡ್ತೈತಿ, ತನ್ನ ಎನರ್ಜಿ ಮೊದಲು ಎಲ್ಲ ಬೇರೆ ಬಿಟ್ಕೊಡಕ್ಕೆ ಕೊಡ್ತೈತಿ. ಇವ್ರು ಹಿಂಗೆ ಬರಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಹಳಿ ಬೇರೆ ಗೊಬ್ಬರ ಜಗೈತಿ. ಹಳಿ ಗೊಬ್ಬರ ಜಗೈತಿ. ಈಗ ನೀವು ಹೊಸ ನೀವೇನಾಗ್ತೈತಿ ಬೇರೆ ಹರಿದಿರ್ತಿ ಗೊಬ್ಬರ ಜಗ್ತೈತಿ. ಈಗ ನೀವು ಹರಿದ ಮೇಲೆ ಗೊಬ್ಬರ ಕೊಡ್ತೀರಿ. ಗೊಬ್ಬರ ಕೊಟ್ಟು ಆದ ಗೊಬ್ಬರ ಎಲ್ಲ ಆಹಾರ ತಯಾರಾಗಿ ಇದು ಹೊಸ ಬೇರು ಬಿಟ್ಕೊಂಡು ಆಹಾರ ಉತ್ಪಾದನೆ ಮಾಡ್ಕೊಳಕ್ 1 ತಿಂಗಳು 1 ತಿಂಗಳು 1 ತಿಂಗಳು ಟೈಮ್ ಹೋಗ್ತೈತಿ. ಅದಕ್ಕಿಂತ ಹಳಿ ಬೇರೆಗೆ ನಾವು ಹಡ್ಡಿ ಗೊಬ್ಬರ ಕೊಟ್ಟು ಅಂದ್ರೆ ರೀ ಏನ್ರಿ ಇಮಿಡಿಯೇಟ್ 8 ರಿಂದ 10 ದಿವಸ ಅಪ್ಟೇಕ್ ಮಾಡ್ಕೊಂಡು
ಹೇಳಕ್ ಸ್ಟಾರ್ಟ್ ಆಯ್ತು. ಈಗ ಇದ ಹೊರಗಿದ್ ಬೇಕಾದ್ರೆ ಇಲ್ಲಿ ಯಾವ್ದೊಂದು ಪಡ ಇದ್ರೆ ಬೇರೆ ಹರಿದಿದ್ರೆ ಬೇಕಾದ್ರೆ ಅಲ್ಲ ನೋಡ್ಬೋದು. ಬಾಜು ಕೈತ್ ಬಿಡ್ರಿ ಅದ ಡೇಟ್ ಡಿಫ್ರೆನ್ಸ್ ಅದ ಏನಾದ್ರಿ ನಮ್ಮ ಡಾಕ್ಟರ್ ಸಂಜಯ್ ಮಣಿಯವರು ಕೆಲವೊಂದು ಸೈಂಟಿಸ್ಟ್ ಹೇಳೋ ಪ್ರಕಾರ ನೋಡ್ರಿ ಬೇರೆ ಹರಿಬಾರ್ದು, ಬೇರೆ ಹರಿಬಾರ್ದು. ಹರಿಬಾರ್ದು. ಅದೇ ನಾವು ಈಗ ಹಳೆ ರೈತರ ಪದ್ಧತಿ ಪ್ರಕಾರ ರೆಂಟಿ ಸಾಲ ಹಾಕಿ ಹರಿಗೆ ಬೇರೆ ಹರಿದು ಅವಾಗ ಗೊಬ್ಬರ ಕೊಡ್ತೀವಿ. ಅಂದ್ರ ಕುಡಕ ಬೇರೆ ಬೇರೆ ಸುತ್ತ ಹೌದ್ರಿ, ಅದನ್ನ ಹರಿಬಾರ್ದು. ಹರಿಬಾರ್ದು. ಏನಾಗ್ತೈತಿ ನೀವು ಇಲ್ಲಿ ನಿಮ್ಮಲ್ಲಿ ಒಂದು ಪದ್ಧತಿ ಬಹಳ ಐತಿ ಸುತ್ತಮುತ್ತ ಕೇಳೇನಿ, ಕಸ ನಾಡ್ತಿಲ್ವ ಎತ್ತುಗಳು ಹರಗೋದು. ಈಗ ಹರಿಗ್ರಿ ಇಲ್ಲ ಬಾಳ ಮುನುಗುಲಿಲ್ಲ ಅಂದ್ರೆ ಸ್ವಲ್ಪ ನಾಲ್ಕು ಬಟ್ಟ ಆಗ್ತೈತೆ, ನಾಲ್ಕು ಬಟ್ಟದ ಇನ್ ಬೇರೆಲ್ಲ ಹರ್ಕೋತ ಹೋಗ್ತೈತೆ. ಈ ಕಬ್ಬು ಏನ್ ಮಾಡ್ತೈತಿ ಮೊದ್ಲು ಮತ್ತೆ ಮ್ಯಾಗಿನ ಸ್ಟಾಪ್ ನಿಲ್ತೈತಿ, ಮತ್ತೆ ಬೇರೆ ಬಿಡ್ಸ್ಕೊತೈತಿ, ಬೇರೆ ಬಿಟ್ಕೊಂಡು ಮತ್ತೆ ಆಹಾರ ಉತ್ಪಾದನೆ ಮಾಡಕ್ ಸ್ಟಾರ್ಟ್ ಮಾಡೈತಿ. ಅದು ಒಂದ್ ತಿಂಗಳು ಗ್ರೋತ್ ಕಮ್ಮಿ ಆಗ್ತೈತಿ. ಈಗ ಇವ್ರು ಒಟ್ಟ ಬೇರೆ ಹರಿಲಾರ್ದ ಈಗ ಸದ್ಯ ನೀವು 8-9 ತಿಂಗಳು ಕಬ್ಬು ಇಷ್ಟು ಹಿಂಗೆ ಬರಕ್ ಕಾರಣ ಅಂದ್ರೆ ಬೇರೆ ಇಲ್ಲಿ ಭಾಳ ಇಂಪಾರ್ಟೆಂಟ್. ಅದನ್ನೇ ಕೇಳಿ ಬರೋಬ್ಬರ ಐತಿ, ಕರೆಕ್ಟ್ ಐತಿ ಅದು. ಒಬ್ರು ಏನಂತಾರ ಹಳಿ ರೈತರು ಬೇರೆ ಹರಿದು ಹೊಸ ಬೇರೆ ಬಿಡಿಸಿ ಕಬ್ಬಿನ ಊಟಾದಿ ಹೇಳ್ತದ ಒಬ್ರಿ ಅಂತ. ಈಗ ಮತ್ತೊಂದು ಬೇರೆ ಅಲ್ಲ ಸರ್ ನೋಡ್ರಿ, ಈಗ ನಾವು ಹಿಂಗಂದಿವ್ರಿ ನಾವು ಒಂದೊಂದ್ ಕಡೆ ಈಗ ಹಳ್ಳಿಯಲ್ಲಿ ಕಪ್ರಾಟಿ ಇಲ್ರಿ ಅವ್ರು ನೆಲ ಫುಲ್ ಫಲವತ್ತಾದಂತ ಮಾಡೈತ್ರಿ, ಅವ್ರು ಹರದಿಂದ ನಮ್ ಕಬ್ಬ ಹೇಳಂಗಿಲ್ಲತ್ತಾರ್ರಿ ಅವ್ರು. ಇಲ್ಲಿ ಬೇಕಾದ್ರೆ ಒಂದು ಪ್ಲಾಟ್ ಅಲ್ಲಿ ಬಿಡಿಸಿ ನೋಡ್ರಿ ನೀವು, ಯಾರೇಮ್ ದೋಸ್ತ್ ಇದ್ರ ಗೊತ್ತಾಗೋದ್ರಿ. ಅಲ್ಲ ಎಲ್ಲಾರು ಹೊರಗ್ತಾರು ಕಬ್ಬು ಹೇಳಂಗಿಲ್ಲ ಇದೈತಿ. ಒಂದು ಬರೇ ಒಬ್ರು ಯಾರ ಇದ್ರೊಳಗೆ ಒಂದು 10 ಗುಂಟೆ 1 ಎಕರೆದಾಗ 10 ಗುಂಟೆ ಒಟ್ಟ ಹರಿದ ಬಿಡ್ರಿ, ಉಳ್ಕಿದ್ ಹರಿರಿ. ಒಂದು ತಿಂಗಳದಾಗ ಅದ್ರ ಕಬ್ಬಿನ ಡಿಫ್ರೆನ್ಸ್ ತಾನ ಗೊತ್ತಾಗ್ತೈತಿ. ಅದ ಜೂನ್ದಾಗ ಹಚ್ಚಿದ್ದು ಅವ್ರು 14-15 ಗಂಟೆ ಕಬ್ಬಾಗ್ಯಾವ್ರಿ. ಅಲ್ಲ ಒಮ್ಮೆ ಅದ್ ಮಾಡಿ ನೋಡ್ರಿ. ನಾವ್ ಇಟ್ಟೆಲ್ಲ ಗುದ್ದಾಡಿ ಸರ್ ಒಂದೊಂದು ನೆಲದ ಗುಣಧರ್ಮ ಇರ್ತೈತಿ. ನೆಲದ ಗುಣಧರ್ಮ ಅವರು ಬಿಸಿಲು ತಿಂದು ಇವ್ರಲ್ಲ ಮೊದ್ಲಿಂದ ನಾ ಹಿಂಗ ಹೆಂಗ್ರಿ, ಈಗ ಹೊಸ ನೆಲ ಇದ್ದು ಅಂದ್ರ ಎಷ್ಟೋ ವರ್ಷದಿಂದ ಕಬ್ಬು ಮಾಡಿರಂಗಿಲ್ಲ. ಅಲ್ಲ ಇರಂಗಿಲ್ಲ ಈ ನೆಲ ನಿಮ್ ವೇಟ್ ರೀ. ನಮ್ಮ ಕಡೆ ವೇಟ್ ಬಂದಂಗ ಅವ್ರ ಕಡೆ ಏಟ್ ಬರಂಗಿಲ್ರಿ. ವೇಟ್ ಕಬ್ಬಿನ ತೂಕ್ರಿ ನಾವ್ ಬೇಕಾದಂಗ ಗೊಬ್ಬರ ಅವ್ರು ನಮ್ಕಿ ಹೆಚ್ಚು ಗೊಬ್ಬರ ಹೋಗಿತಾರ್ರಿ. ನಮ್ಮ ವೇಟ್ ಅವ್ರು ಅಲ್ಲಲ್ಲ ಸರ್ಕಾರಿ ಗೊಬ್ಬರ ಹೆಚ್ಚು ಬಳಸೋದಕ್ಕ ಗೊಬ್ಬರ ಕೊಡೋ ಪದ್ಧತಿ ಐತ್ರಿ. ಹೆಚ್ಚು ಬಳಸ್ತಾರೋ ಹೆಚ್ಚು ಹೋಗಿತಾರೋ ಅಂದ್ರ ಏನ ಅದು ಕೊಡೋ ಪದ್ಧತಿ ಕೊಟ್ರ ಅದಕ್ಕೆ ಕರೆಕ್ಟ್ ಆಹಾರ. ಈ ಸದ್ಯ ನೀವು ತೂಕ ಮಾಡ್ಲ ಈಗ ಇದು ಕಮ್ಮಿ ಅಂದ್ರು ಇಲ್ಲಂದ್ರು 2 ಕಿಲೋ 2 ಕಿಲೋ ಐತಿ. ಅಗದಿ ಕಮ್ಮಿ ಅಂದ್ರೆ ಕಡಿ ಒಳಗೆ 5 ಕಿಲೋ ಹೊಂಟೈತ್ರಿ. ತೂಕ ಮಾಡಿದೀವಿ 86 ಸರ್. ಅದಂತೂ ಗೋಲ್ಡನ್ ತೂಕ ಮಾಡಿವಿ. ಅಲ್ಲ ಕಡಿಮೆ ಬರ್ತದೆ. ಸಣ್ಣ ಇತ್ರಿ ಸರ್, ಇದು ತೂಕ ಹೆಚ್ಚು ಬರ್ತದೆ. ಹೌದು ಇದು ನಮ್ಮಿತ್ತು ಉದ್ದಿತ್ತು ಇದು ಕಡಿಮೆ ಬರ್ತದೆ. ಒಳಗಿರ್ತೈತಿ ನಾವು ಕಡಿಯೋ ಕಡಿಯುವಾಗ ಒಳಗ ಪೊಳ್ಳಾಗಿರ್ತೈತಿ, ಇದ ಪೊಳ್ಳಾಗಿರಂಗಿಲ್ಲ. ತೂಕ ಮಾಡಿದೀವ್ರಿ ನಾವು. ಜಾಸ್ತಿ ಕಣಕಿರ್ತದ ಸರ್ ಕರೆ ಆದ್ರೂ ತೂಕ ಕಡಿಮೆ ಕಡಿಮೆ ಬರ್ತದೆ. ಅದಕ್ಕೆ ನಾವು 86 ಎಲ್ಲರಿಗೂ ಹಚ್ಚಲು ಕಾರೇನ್ರಿ, ಇದು ವೇಟ್ ಹೆಚ್ಚು ಬರ್ತೈತಿ, ಒಳಗ್ ಗಂಡು ಹೊಡಿಯಂಗಿಲ್ರಿ. ಇನ್ನು ಕಡಿ ಟೈಮ್ದಾಗ ಕಡ್ದು ನೋಡ್ರಿ, ಇಲ್ಲಿ ಒಳಗೆ ಲಳಿ ಬಿದ್ದಿರ್ತೈತಿ, ಲಳಿಗೆ ಬಿದ್ದಿರ್ತೈತಿ. 11 ತಿಂಗಳಿಗೆ ಹೋಗ್ಬೇಕ್ರಿ ಅದು. ಅದ ಲಳಿ ಬಿದ್ದಿರ್ತೈತಿ. ಇದು ನೀವು 16-17 ತಿಂಕಾದ್ರೂ ಲಳಿ ಬಿಡಂಗಿಲ್ಲ. ಮತ್ತೊಂದಂದ್ರೆ ಈಗೇನು ನೀವು ಬೇರೆ ಇರ್ತಿರಲ್ಲ, ಬೇರೆ ಮುಂದೆ ಪವರ್ ಟೇಲರ್ ಮೇಲೆ ದಯಮಾಡಿ ಪೂರ ದಂಡಿ ಮಟ್ಟ ಹರಿಬೇಡ್ರಿ. ಒಂದು ಗೇನ್ ಬಿಟ್ರಿ ನಡುವಿಂದ ಅಷ್ಟೇ ಹರಿತದ. ಅಂದ್ರೆ ಇನ್ನೊಂದು ವಿಚಾರ ರೀ, 4 ಫುಟ್ ಕೊರದಂದ್ರ 4 ಫುಟ್ ಕೊರದಂದ್ರ ಹೆಚ್ಚು ಐತೈತ್ರಿ. ಅದಕ್ಕೆ ಏನ್ ಮಾಡೋದ, ಪವರ್ ಟೇಲರ್ ಹರಿ ಮುಂದೆ ದಂಡಿ ವ್ಯಾಡ್ ಹಲ್ಲು ಉಚ್ಚಿ ಬಿಚ್ಚಿಬಿಡೋದು. ಇದು ನಮ್ಗೆ ಇನ್ನೊಂದ್ರಿ ಅದೊಂದು ತಲೆಯಾಗಿರ್ತೈತ್ರಲ್ಲ, ಬದು ಇದಕ್ಕೆ ಮಣ್ಣು ಒತ್ತಬೇಕತ್ತ ತಲೆಯಾಗಿರ್ತೈತ್ರಲ್ಲ. ಮಣ್ಣು ನಮ್ಗೆ ಒತ್ತೋ ಬೇಡ. ಈ ಪವರ್ ಟೇಲರ್ ಬಂದಾಗಿಂದ ನಮ್ ಕುಳಿ ಕಬ್ಬೆಲ್ಲ ನಾಸಾಗತ್ತವ್ರಿ. ಈಗ ಅಲ್ಲ ಈಗ ಏನ್ ಮಾಡ್ತೀರಿ, ಪವರ್ ಟೇಲರ್ ಹಾಕ್ತಿರಿ, ಈ ಮಣ್ಣು ಬಂದ ಗಡ್ಡೆ ಹೋಗಿತೈತಿ, ಕೆಳಗಿನ ಬೇರ್ ಲೂಸ್ ಅಲ್ಲ ಕಬ್ಬು ಬಿತ್ತು ಗಡ್ಡಿ ಸಕಟ ಕಿತ್ಬೋತೈತಿ. ಅದಕ್ಕೆ ಯಾವಾಗ ಗಡ್ಡಿ ಬಾಜುಕ್ರಿ ಕಮ್ಮಿ 2 ಹಲ್ಲು ಉಚ್ಚಿರಂದ್ರ ಆ ಕಡೆ 6 ಇಂಚ್ ಈ ಕಡೆ 6 ಇಂಚ್ ಉಳಿತೈತಿ. ನಡುವಿಂದ ಅಷ್ಟ ಮಾಡಿ ಇದು ಮಾಡಿ ಗಡ್ಡಿ ಗಟ್ಟಿ ಉಳಿತೈತಿ. ನಾವ್ ಈ ಕಡೆ ಕಬ್ಬು ಇದ್ರ ಜಗ್ಗುದಲ್ಲ ರಸ ಜಗ್ಗುದಲ್ಲ ಅದೊಂದು ತಲೆಯಾಗಿರ್ತೈತ್ರಲ್ಲ. ಈಗ ಇದ್ರ ಬೇರೆ ಇಲ್ಲಿ ನೀರು ಕೊಟ್ಟು ಇಲ್ಲಿ ಬೇರೆ ಬಂದಾವಲ್ರಿ, ಅದ ಇಲ್ರಿ ಬೇರೆ ಇಲ್ಲಿ ಬೇಕಾದ್ರೆ ತೊಳೆದ್ ನೋಡ್ರಿ, ಅಲ್ಲಿಂದ ಇಲ್ಲಿ ಮಟ್ಟ ಕಂಪ್ಲೀಟ್ ಬೆಳಿ ಬರುತ್ತಾವ. 4.5 ಫೂಟ್ ಉಚ್ಚುವ ಅವಶ್ಯಕತೆ ಇಲ್ರಿ. ಅಲ್ಲ ನಾ 5 ಫುಟ್ ಬಿಟ್ರಿ, 5 ಫುಟ್ ಬಿಟ್ಟು ಸೆಂಟರ್ದಾಗ ಒಂದು ಲೈನ್ ಡ್ರಿಪ್ ಆಗ್ತಾನೆ. 2 ತಾಸ 2.5 ತಾಸು ಮೋಟರ್ ಚಾಲು ಮಾಡ್ತೇವೆ ಒಟ್ಟರಿ. ಒಟ್ಟ 2 ತಾಸು ರೀ. ಈಗ ನಾನು 13ನೇ ತಿಂಗಳು ಕಬ್ಬಿದ್ರು 2.5 ತಾಸು ಮೋಟರ್ ಚಾಲು ಮಾಡ್ತಾನೆ. 1 ದಿವ್ಸ ಬಿಟ್ಟು 1 ದಿವ್ಸ. ಇದು ಭೂಮಿಯಾಗ ಮಾಯ್ಶ್ಚರ್ ಇದ್ರೆ ಸಾಕ್ರಿ, ನೀರು ಬೇಡ ನಮಗೆ.
ಮಣ್ಣು ತೆಗೆದು ಉಂಡೆ ಆತ್ರಿ ಕಪ್ಪಿ ಮಾಸ ಹತ್ತಬಾರ್ದು ಅಂತಾರ ಕಪಿ ಮಾಸ ಹತ್ಬಾರ್ದು ಹಿಂಗೆ ಇಷ್ಟ ತೇವಾಂಶ ಇರ್ಬೇಕಷ್ಟ ಇಷ್ಟಿದ್ರೆ ಸಾಕು ಇಷ್ಟ ಈಗ ಏನಿಲ್ಲ ಇದ್ರಲ್ಲ ಯಾವಾಗೂ ಹಿಂಗೆ ಉಂಡೆ ಹತ್ತದ್ರೆ ಸಾಕು. ಅತಿ ನೀರಾದ್ರೆ ಬೆಂಡ್ ಹೊಡಿಬೇಕು ಸರ್. ಅಲ್ಲ ಅತಿ ನೀರಾದ್ರೆ ಬೇರೆ ಉಸಿರಾಡ್ಸಂಗಿಲ್ಲ, ಆಹಾರ ಉತ್ಪಾದನೆ ಮಾಡ್ಕೊಂಗಿಲ್ಲ. ಅದಕ್ಕೂ ಬೇರೆ ಉಸಿರಾಡ್ಸ ನೆಲ ಒಣಗ್ತೈತೆ ಅಂತೇಳಿ ದೌಡ್ ನೀರು ಹಾಕ್ತಾರೆ ಒಟ್ಟು ನಮ್ಮ ಭೂಮ್ಯಾಗ ಮಾಯ್ಶ್ಚರ್ ಇದ್ರೆ ಸಾಕು, ತಂಪಿರ್ಬೇಕು ತಂಪಿರ್ಬೇಕು. ತಂಪಿದ್ರ ಗರಿಸಿನೆಲ್ಲ ಹತ್ತಿದ್ರು ಮತ್ತ ದಾಳಗಾಡ ನೀರ್ ಬೇಕಾಗ್ತಾವ್ರಿ ಹಾಸಬೇಕಾಕೈತಿ. ಬೆಸ್ಟ್ ಬರುತ್ತೆ ಕಬ್ಬರಿ. ನೀವು ಏನ್ ಇದನ್ನ ಮಾಡಾಕೈತ್ರಲ್ಲ ಹಾಂ ನಮಗ್ ನಿಮ್ಮ ಗೈಡೆನ್ಸ್ ಬಾರಿ ಸಿಗಾಕೈತ್ರಿ. ಬರ್ದು ಅಲ್ಲಿ ನೀವು ಹೇಳ್ದಂಗ ಅದನ್ನ ಮಾಡೋದು ಎಲ್ಲ ಹಡ್ಡಿ ಗೊಬ್ಬರ ಕೊಟ್ಟಿರುತ್ತೆ. ಹೈಡ್ ಇಲ್ರಿ, ಹೈಡ್ ಕೊಡ್ಲಿಲ್ರಿ. ಅದು ಒಂದು ನಿಮ್ಮದು ಫಾಲ್ಟ್ ಮಾಡಿದ್ರಿ ನಾವು. ಹೈಡ್ ಒಂದ ಕೊಟ್ಟಿಲ್ರಿ. ಆದ್ರ ಏನೈತ್ರಿ ನಮ್ ಕಬ್ ಮಾತ್ರ ಈಗ ಹೋದ ಸರಿ ನಾ ಕಬ್ಬು ಹಚ್ಚಿದ್ರಿ, ಆದ್ರ ನಿಮ್ಮದು ಇದನ್ನ ಮಾಡಿರ್ಲಿಲ್ಲ. ಈ ಸರಿ ಏನೈತ್ರಿಲ್ಲ ಭಾರಿ ಅನ್ಸೈತ್ರಿ ನಂಗೆ ಮಾತ್ರ. ಈ ಕಡೆ ತಳಗತ್ತು ಮತ್ ಪಾಡ್ದವ್ರಿ ಕಬ್ರಿ. ಇವು ಅಗ್ದಿ ಬರಿಬಾದ್ ನೆಲ ರೀ ಇವ್ರಿ. ಇದು 3 ಎಕರೆ ಕೂಡ್ರಿ ಹಚ್ಚಗಬ್ರಿ 30 ಟನ್ ಆಗಿಲ್ರಿ. 3 ಎಕರೆ ಕೂಡ್ರಿ ಇವು 2 ಪಟ್ಟಿ ಕೂಡ್ರಿ 30 ಟನ್ ಆಗಿಲ್ರಿ. ಈ ಸರಿ ಏನೈತ್ರಿಲ್ಲ ಒಂದ್ ಸ್ವಲ್ಪ ಪಾಡ ಆಗ್ಬೋದ್ರಿ. ಆಗ್ತದಲ್ಲ ಈಗೆಲ್ಲ ಕುಡಿ ಎಷ್ಟು 5 ತಿಂಗಳು ಆತ್ರಿ, 6 ತಿಂಗಳು ಫೆಬ್ರವರಿ 6 ತಿಂಗಳು. ಹ್ಞೂ ರೀ 6 ತಿಂಗಳು. ಇವು ಕಬ್ಬು ಚಲೋ ರೀ. ಇದು ನೆಲ ನೋಟ ಇದು ಅಗದಿ ಸುಮಾರು ನೆಲ ಐತ್ರಿ ಅದ್ರಿ. ಈಗ ಅಲ್ಲಿ ನೋಡ್ರಿಲ್ಲ ಇವ್ರದ್ರಿ ಅದಕ್ಕೆ ಬರಿಬಾದ್ ನೆಲ ರೀ. ಅವು ಆದ್ರ ಲೆಕ್ಕದಾಗ್ರಿ ಅವ ಇವು ಬರಿಬಾದ್ ನೆಲಗೋರಿ. ನಿಮಗ ಮನ್ಸಿಗೆ ಬಂದಿಲ್ಲ, ಆದ್ರ ಈ ಹೊಲದಾಗ್ರಿ ಇದು ಮಸ್ತ್ ಐತಿಲ್ಲ ಕಬ್ಬಿದ ಸರ. ಈ ರೋಡಿಗ್ರಿ ಪ್ರತಿ ದಿವಸ ಇಲ್ಲಂದ್ರ 100 ಮಂದಿ ಅಡ್ಡಾಡ್ತಾರ. ಹಿಂಗ ಬೆಳಿ ಯಾವಾಗೂ ಈ ಸ್ವಾಮಿಗಳು ಹೊಲ್ದಾಗ ಯಾರು ಬೆಳೆಸಿಯಲ್ಲ, ಹೆಂಗ್ ಬೆಳಿ ಕೂತಿಯಲ್ಲ ಅಂತಾರ ಎಲ್ಲಾರು. ಆದ್ರ ನಮಗ್ ಮಾತ್ರ ರೀ ಈ ಸರಿ ಈ ಸಲ ಚಲೋ ಈ ಕಬ್ಬು ಬೆಸ್ಟ್ ಐತ್ರಿ ಇದು. ಹ್ಞೂ ರೀ. ಮತ್ತು ಇಷ್ಟು ಟೆಂಪ್ರೇಚರ್ ಇಷ್ಟು ಬಿಸಿಲಾಗ್ರಿ. ಹ್ಞೂ ರೀ ಅಗದಿ ಈ ಥರ ಆಗ್ರಿ. ಇವು ಒಳಗೆ ಈ ಕಬ್ಬು ಇದು ಭಾಳ ಪಿಂಡ್ ಐತ್ರಿ, ಭಾಳ ಮನಗಂಡ ಐತ್ರಿ, ನೇಟ್ ಐತ್ರಿ ಇದು ಕಬ್ಬು ರೀ. ಆದ್ರೆ ದಾಂಡಿಗೆ ತೆಂಗಿನ ಗಿಡದ ನೆಳ ಒಂದು ಸ್ವಲ್ಪ ಫೇಲ್ ಆಗೈತ್ರಿ ಇಷ್ಟ ರೀ. ನೀರಿನ ಸೋರ್ಸ್ ಏನ್ರಿ ಇದಕ್ಕೆ? ನೀರು ಬೋರ ರೀ. ಕಡೆ ಈ ಏರಿಯಾ ಎಲ್ಲ ಬೋರ ಬರ್ತಾವ್ರಿ. ನೀರಿಂದ ಏನು ರಗಡ ಐತ್ರಿ. ಅದು 13-14 ರೋಗ ನಿಮ್ಗೆ ಕಂಟ್ರೋಲ್ ಐತ್ರಲ್ಲ. ನೀವು ಒಂದು ದಿವ್ಸ ಫೋನ್ ಹಚ್ಚಿನ್ರಿ ನೀವು ಗೋಕಾಕ್ ಔಷಧ ತೊಗೊಂಬಂದ್ರಿ. ಅವಾಗ ತೊಗೊಂಬಂದು ನಾವು ಬಡ್ದ ಬಿಟ್ರಿ. ಇವತ್ತು ಸಂಜೆಕ ಹುಳ ಬಿತ್ತು, ಅದು ರೋಗ ಬಿತ್ರಿ. ಮರುದಿನ ಸಾವಿರ ಔಷಧ ಬಡ್ದ ಬಿಟ್ಟಿನ್ರಿ ನಾ. ಅಂದ್ರೂ ಚಲೋ ಕಂಟ್ರೋಲ್ ತಂದಿರಲ್ಲ. ಒಟ್ಟ ಆ ರೋಗ ಅನ್ನೋದು ಇದಿಲ್ರಿ ಮಾತ್ರ. ಅದ ಇವತ್ತು ಸಾಯಂಕಾಲ ರೋಗ ಬಿದ್ದೈತಿ ಅಂತ ಗೊತ್ತಾತ್ರಿ. ಅದ ಮರುದಿನ ಸಾವಿರ ಹರಿವತ್ತು ನೀವು ಫೋನ್ ಹಚ್ಚಿ ಗೋಕಾಕ್ ಬರತಾನಿ ತೊಗೊಂಬರ್ತೇನ್ರಿ. ಅದೇ ಒತ್ತು ಬಂದು ಹೋದ್ರಲ್ಲ, ಬಂದು ತೊಗೊಂಬಂದು ಬಡ್ದ ಬಿಟ್ಟಿನ್ರಿ ಸರ್. ಈ ಕಡೆ ಒಟ್ಟ ಇಷ್ಟ ಕಬ್ಬು ಇದು ಹೈಯೆಸ್ಟ್ ರೀ. ಇದು ಇಟ್ಟು ಉದ್ದ ಯಾವಾಗ ಹಾಕಿರ್ಕಿಲ್ರಿ. ಇದು ಅಗ್ರಿ ಕುರ್ಕಲ್ ಹಾಕಿತ್ರಿ ಕಬ್ರಿ. ನೀರು ಮಾತ್ರ ರೀ ಸರ ಭಾಳ ಸೌಳ್ ನೀರು ರೀ. ಅಂದ್ರೂ ಅಗದಿ ಚಲೋ ಕಂಟ್ರೋಲ್ ತಂದಾರ ನೋಡಿದ್ವಿ. ಒಟ್ಟ ಗಂಟಲ್ ರೋಗ ಅಂತ ಐತ್ರಿಲ್ಲ ಅದ, ಆ ರೋಗ ಅನ್ಕ ಒಟ್ಟ ಇಲ್ಲ ಅಲ್ರಿ. ಮತ್ತೆ ಎಲ್ಲಾ ಹೋಗೇ ಬಿಟ್ಟೈತ್ರಿ. ನೀವು ಅದು ಚಲೋ ಇದು ಮಾಡ್ಕೊತ ಬಂದಿರ ಅಂದ್ಕೂಲೆ. ಹ್ಞೂ ರೀ. ನೀವು ಹೇಳಿದ್ದು ಯಾವುದು ನಾವು ಬಿಟ್ಟೇ ಇಲ್ರಿ. ಮತ್ತೆ ಅದನ್ನ ಅಗದಿ ಕಟ್ವಾಗಿ ಮಾಡೋದು. ಆದ್ರೆ ಗೊಬ್ಬರ ಒಂದ ಫೇಲ್ ಮಾಡ್ಯದ ನೋಡ್ರಿ. ನೀವು ಹೇಳಿದಂಗೆ ಹಾಕ್ಲಿಲ್ರಿ. ಹೈಟ್ ಗೊಬ್ಬರ ಹಾಕುದ್ರಿ, ಅದು ಒಂದ ಫೇಲ್ ಆತ್ರಿ ಸರ್. ಮತ್ತೇನಿಲ್ರಿ ಸರ್. ಕೈಗೆ ಇಲ್ಲ ಸರ್. ಅಲ್ಲ ಸುಮ್ಮನೆ ಅದು ಕರೆಕ್ಟ್ ಟೈಮ್ ಮೇಂಟೈನ್ ಮಾಡ್ಯಾರ ಅಂತೇಳಿ ಇದು ಬಂದೈತಿ. ಏನು ಬಿಟ್ಟಿರಿಲ್ರಿ? ಓರ್ ಕ್ಯಾಲ್ಸಿಯಂ ನೈಟ್ರೇಟ್ ಬಿಟ್ಟೇನ್ರಿ ಬಿಟ್ಟಿರಲ್ಲ. ಹಾಂ. ಈಗ ಅಮೋನಿಯಂ ಸಲ್ಫೇಟ್ ಪೊಟ್ಯಾಶ್ ರೀ. ಅಮೋನಿಯಂ ಸಲ್ಫೇಟ ಪೊಟ್ಯಾಶ್ ಅಂದ್ರೆ ಸಾಲು ಕೊರಿ ಮುಂದೆ ಏನು ಗೊಬ್ಬರ ಆಗುದನ್ರಿ ಅದ ಲಾಸ್ಟ್ ರೀ. ನಾವು ಉಗ್ದಿಲ್ರಿ. ಅಲ್ಲ ಈಗ ಅಮೋನಿಯಂ ಸಲ್ಫೇಟ ಪೊಟ್ಯಾಶ್ ಕೊಡಲ್ಲ. ಈಗ ಅಮೋನಿಯಂ ಎಕರೆಗೆ 25 ಕಿಲೋ ಅಮೋನಿಯಂ ಸಲ್ಫೇಟ್ ರೀ. ಹ್ಞೂ ರೀ. 25 ಕಿಲೋ ಪೊಟ್ಯಾಶ್ ನೀರಾಗ ಬಿಟ್ಬಿಡ್ರಿ. ಹ್ಞೂ ರೀ ಸರ್. ನೀರು ಹಸುತ್ನ್ಯಾಗ ನೀರಾಗ ಬಿಡ್ದನ್ರಿ. ಡ್ರಮ್ನ್ಯಾಗ ಹಾಕಿ ಕರ್ಗಿಸೋದ್ರಿ. ಹಾಂ ರೀ. ಚಾವೆ ತಿರುಗಿ ಸಣ್ಣ ಚಾವೆ ಮಾಡಿ ಸಣ್ಣ ಬಿಟ್ಬಿಡ್ರಿ.
ಅಮೋನಿಯಂ ಸಲ್ಫೇಟ್ ಅಮೋನಿಯಂ 25 ಕಿಲೋ, ಅಮೋನಿಯಂ ಸಲ್ಫೇಟ್ 25 ಕಿಲೋ, ಪೊಟ್ಯಾಶ್ 25 ಕಿಲೋ ರೀ. ಹಾಂ ಸರ್. ಒಂದು 3ರಿಂದ 4 ಸಲ ಕೊಡ್ರಿ. 3-4 ಸಲ ಸರ್. ಹ್ಞೂ ಸರ್. ಪ್ರತಿ ಒಂದು ತಿಂಗಳ ಒಳಗೆ ರೀ. 25 ದಿವಸ ಒಂದು ತಿಂಗಳ ಒಳಗೆ. ಹಾಂ ಹಾಂ. ಇನ್ನು ಮತ್ತೆ ವಾರ್ಡ್ ಗಂಟೆ ಹೇಳ್ತೈತಿ. ಮತ್ತು ಇನ್ನೊಮ್ಮೆ ನಡುವೆ ಅಮೋನಿಯಂ ಸಲ್ಫೇಟ್ ಕೊಟ್ಟ ನಂತರ ರೀ ಕ್ಯಾಲ್ಸಿಯಂ ನೈಟ್ರೇಟ್ 10 ಕಿಲೋ, ಬೋರಾನ್ 10 ಕಿಲೋ ಕೊಡ್ರಿ. ಇನ್ನು ಅದು ರೋಗ ಬೀಳುದಿಲ್ಲ ಅನ್ರಿ ಸರ್ ಅನ್ನ? ಅಲ್ಲ, ಈಗ ಅಂದ್ರೆ ಕ್ಯಾಲ್ಸಿಯಂ ಈಗ ಸ್ವಲ್ಪ ಇದು ಆಗಾದೈತ್ರಿ ಇಲ್ಲಿ. ಹಾಂ ರೀ. ಇಲ್ಲೇ ಐತ್ರಿ ಈಗ. ಹಾಂ. ಇನ್ನೇ ಸ್ಪ್ರೇ ಬರಂಗಿಲ್ಲ. ಬರ್ದಿಲ್ಲ ರೀ ಸರ್. ಅದಕ್ಕೆ ಏನು ಮಾಡ್ರಿ, ಕ್ಯಾಲ್ಸಿಯಂ ನೈಟ್ರೇಟ್ ಬೋರಾನ್ದಿಂದ ಇದು ಸ್ವಲ್ಪ ಮುಂದೆ ಹೋಗ್ತೈತಿ. ಹಾಂ ಹಾಂ. ಹ್ಞೂ. ಇವು ನಮ್ಮ ಇನ್ನೇನು ಇವದವ್ರಲ್ಲ ಬೊಂಗ, ಹ್ಞೂ ರೀ, ಇವು ಮಸ್ತ್ ಬರ್ತಾವ ಸರ್. ಇದು ಮರಿ ಭಾಳ ಸಾಯಾಕೈತೈತ್ರಿ, ಯಾಕೆ ಅನ್ಬೇಕ್ರಿ? ಅಲ್ಲಿ ಮರಿ ಈಗ ಯಾವ ಸಾಯ ಆಯ್ತವ್ರ ಸ್ಟಾರ್ಟಿಂಗ್ ಇದ್ರೆ ಇವು ಇಲ್ರಿ, ಎಷ್ಟು ಮರಿ ಏನು ಇದ್ದಾವ್ರಲ್ಲ? ಅಲ್ಲ, ಇವು ಸಾಯಂಗಿಲ್ಲ. ಹ್ಞೂ ರೀ. ಇವು ಒಟ್ಟ ಸಾಯಂಗಿಲ್ಲ ರೀ. ಇವೇನಾಗ್ಯಾವ ಗೊತ್ತೈತೇನು ರೀ? ಹ್ಞೂ ರೀ ಸರ್. ಇದಕ್ಕೆ ಫೋಟೋಸಿಂಥೆಸಿಸ್ ಕರೆಕ್ಟ್ ಆಗಿಲ್ಲ ಬೆಳವಣಿಗೆ. ಇದು ನೋಡ್ರಿ, ಇದ್ರದ್ದು ಮೇನ್ ಕಾರಣ ಇದಾವೆ. ಹಾಂ ಹ್ಞೂ ರೀ ಸರ್. ರೋಗ ಬಂದು ಹಿಂಗೆ ಬಂದು ನಿಂತು ಬಿಡ್ಬೇಕು ಕಲಸ್. ಹೌದು ರೀ ಸರ್. ಅದ್ರ ಸಂಬಂಧ ಇದು ಬ್ಯಾನ್ ಮಾಡ್ಯಾರ. ಹೌದು ಹೌದು ರೀ. ನಾವು ಹಚ್ಚಬಾರ್ದು, ಹಚ್ಚಿ ಇದು ಅಲ್ಲ ಅದ ಈಗೇನಾಗ್ತದೆ, ಹಿಂಗೆ ಮಂಡಾಗಿ ನಿಂತು ಬಿಡ್ತೈತಿ. ಸುಮ್ಮನೆ ನೀವು ಒಂದಿಟ್ಟು ಅವಾಗ ಒಂದು 2 ಸಲ ಕಂಟ್ರೋಲ್ ಮಾಡ್ಕೊಂಡ್ರಿ ಇಲ್ಲಿ ಮಟ್ಟ ಬಂದೈತಿ. ಹ್ಞೂ ರೀ. ಈಗ ಮತ್ತೆ ಈಗ ಸದ್ಯ ಇಲ್ಲಿ ಸ್ಟಾರ್ಟ್ ಆಗೈತಿ ನೋಡ್ರಿ. ಮತ್ತು ನೀವು ಹೇಳ್ದಂಗೆ ಅಲ್ಲಿ ಇಲ್ಲಿ ಬಂದೈತಿ ನೋಡ್ರಿ. ಬೆಳಗ ಇದಾಗ ಈಗ ಅದಕ್ಕೆ ಗಂಡು ಇದು ಒಂದು ಮುರಿದ್ರಿ ಇದು ಹತ್ತನ. ಹಾಂ, ಇದು ನೋಡ್ರಿ. ಈಗ ಒಂದು ಸ್ವಲ್ಪ ಮುರಿದ್ರಿ. ಈಗ ನೋಡ್ರಿ, ಈಗ ಸುಳಿ ಹೆಚ್ಚಿಗಿದಂಗೆ ಆಗ್ತೈತಿಲ್ಲ ರೀ. ಹಾಂ ರೀ ಸರ್. ಹೌದು ಹೌದು. ಈ ಸುಳಿ ಹೆಚ್ಚಿಗಿದಂಗೆ ಆಗಿ ಈ ರೋಗ ಬಿತ್ರಿ ಅಂದ್ರೆ ಇದು ಸುಳಿ ಮಂಡಿ ಹೆಂಗೆ ಮಂಡಾಗೈತಿಲ್ಲ ಮಂಡಾಗಿ ಬಿಡ್ರಿ. ಹಾಂ ಹಾಂ ಹಾಂ. ಅದಕ್ಕೆ ಇಲ್ಲಿ ಮಟ್ಟ ಬಂದೈತಿ. ಒಂದು ಚಲೋ ಬಂದೈತ್ರಿ. ಅಮೋನಿಯಂ ಸಲ್ಫೇಟ್, ಇದನ್ನ ಅಮೋನಿಯಂ ಸಲ್ಫೇಟ್ ಪೊಟ್ಯಾಶ್ ರೀ, ಮತ್ತು ಇನ್ನೊಂದು ಕ್ಯಾಲ್ಸಿಯಂ ನೈಟ್ರೇಟ್ ಬೋರಾನ್ ಕೊಡ್ರಿ. ನೋಡ್ರಿ. ಹ್ಞೂ. ಹಾಂ ಸರ್. ಇನ್ನು ಇದೆಲ್ಲ ಕವರ್ ಆಕೈತಿ ಅಲ್ರಿ ಸರ್? ಅಷ್ಟು ಮಾಡ್ರಿ. ಅದು ಮಾಡಿ ಕವರ್ ಆಗ್ತೈತಿ. ಹ್ಞೂ ಹ್ಞೂ ಹ್ಞೂ. ಅದೇ ಈಗೇನು ಇವು ಬಂದವ್ರಲ್ಲ, ಇವಕ್ಕಿನ್ನ ಅಮೋನಿಯಂ ಸಲ್ಫೇಟ್ ಪೊಟ್ಯಾಶ್ ಇವಕ್ಕೆ ಫೋರ್ಸ್ ಆಗ್ತೈತಿ. ಹಾಂ ಹಾಂ ಹಾಂ. ಇವು ಮರಿ ಈ ಬೊಂಗಾರಿ ಭಾಳ ಚಂದ ಬರ್ತೈತಿ ರೀ. ಹಾಂ ಹಾಂ ಸರ್. ನಾವು ಇವು ಕಬ್ಬು ಕಡಿಯೋದ್ರೊಳಗೆ ರೀ ಒಂದು 5-5 6 ಗಣಿಕೆ ಆದ್ರೆ 2-3 ಕಿಲೋ ಬರ್ತೈತಿ ರೀ. ವೇಟ್ ಹೆಚ್ಚಾಕೈತಿ. ವೇಟ್ ಹೆಚ್ಚಾಗ್ತೈತಿ ಅದು. ಹೌದು ರೀ ಸರ್. ಮಾಡ್ಲಿಲ್ರಿ ಅದು ಒಂದು ಸ್ವಲ್ಪ ಇಲ್ಲ. 5 ತಿಂಗಳು ಮುಗಿದು 6ನೇ ತಿಂಗಳು ಚಾಲು ಐತ್ರಿ. ಅದು ಇನ್ನು ಗೊಬ್ಬರ ಉಗಿಬೇಕಂದಿದ್ದು ರೀ. ಮತ್ತು ನೀವು ಬ್ರಾಂಚ್ ಏನು ಮಾಡ್ಬೇಕು ನೋಡ್ರಿ. ಪ್ಲಾಟ್ ಇಲ್ಲ ಐತ್ರಿ. ಪ್ಲಾಟ್ ಊರು ಆಚೆ ಕಡೆ ಐತ್ರಿ. ಹೌದು, ಕಬ್ಬು ಚಲೋ ಐತ್ರಲ್ಲ, ಬೆಸ್ಟ್ ಐತಿ. 86 ರೀ. ಅದ ಇನ್ನೊಂದು ಡೋಸ್ ಹಾಕಿ ನೋಡ್ರಿ, ಇದು ಅಲ್ಲ 86 ವಾಡಿ ಇದು ಒಂದಕ್ಕೆ ಅಂತ ನೋಡ್ರಿ. 86ಗೆ ಇದಕ್ಕೆ ಭಾಳ ಫರಕ್. 86 ಒಂದು ಸ್ವಲ್ಪ ಇದು ಅನಿಸ್ತೈತಿ ನೋಡ್ರಿ. ನೋಡ್ರಲ್ಲ, ಅಗದಿ ಫಸ್ಟ್ ಕ್ಲಾಸ್ ಐತಿ. ಐತ್ರಿ. ಅದ ಈಗ ಏನು ಅದಕ್ಕೆ ಡ್ರಿಪ್ ಐತ್ರಿ. ನೀವು ಔಷಧ ಅದು ಬಿಡ್ನು ಅಂದ್ರೆ ಮತ್ತು ಔಷಧ ಹಾಂ ಇದ್ರೆ ಏನು ಔಷಧ ಈಗ ಡ್ರಿಪ್ ಐತ್ರಿ ಅದಕ್ಕೆ. ಡ್ರಿಪ್ ಇದ್ರೆ ಈಗ ಏನು ಮಾಡ್ರಿ, ಇನ್ನು ಅಮೋನಿಯಂ ಸಲ್ಫೇಟ್ ಪೊಟ್ಯಾಶ್ ಹಾಂ ರೀ. ಪ್ರತಿ 20ರಿಂದ 25 ದಿವಸಿಗೆ 25 ಕಿಲೋ ಕೊಡ್ತೀವಿ. ಹ್ಞೂ. ಆಮೇಲೆ ನಡುವ ಅಲ್ಲ, ಆಮೇಲೆ ಒಂದು ಕ್ಯಾಲ್ಸಿಯಂ ನೈಟ್ರೇಟ್ 10 ಕಿಲೋ ರೀ, ಬೋರಾನ್ 1 kg ರೀ. ಹಾಂ, ಇಷ್ಟು ಕೊಡ್ರಿ. ಈಗ ಮೈಕ್ರೋನ್ಯೂಟ್ರಿಯೆಂಟ್ ಏನು ಕೊಟ್ಟಿರಿ? ಈಗ ಸಾಲ ಹೊಡಿಯುವಾಗ ಒಂದು ಕೊಟ್ಬಿಟ್ರಿ. ಏನು ಕೊಟ್ಟಿರಿ? ಪೊಟ್ಯಾಶಿಯಂ, ಮ್ಯಾಗ್ನೀಷಿಯಮ್, ಜಿಂಕ್ ಅದು ಕೊಟ್ಟಿರಿ. ಜಿಂಕ್ ಅದು ಕೊಟ್ಟಿರಿ. ಹಾಂ, ಅದಕ್ಕೆ ಏನು ಮಾಡಿರಿ, ಒಂದು ಚಿಲ್ಟೆಡ್ ಮೈಕ್ರೋನ್ಯೂಟ್ರಿ ಬರ್ತೈತಿ, ಒಂದು 3ರಿಂದ 4 kg ರೀ. ನಿಮಗೆಲ್ಲ ಹೇಳ್ತೇನೆ ರೀ, ಅಷ್ಟು ಕೊಟ್ಬಿಟ್ರಿ. ಗಪ್ಪರಿ. ಹ್ಞೂ, ನಿಮ್ಮ ತೆಗೆ ಬರ್ತೀವಿ ರೀ. ಬರ್ರಿ, ನಿಮ್ಗೆ ಹೇಳ್ತೇನೆ ರೀ. ಏನ್ರಿ, ಅದಕ್ಕೆ ಇನ್ನೂ ಸ್ವಲ್ಪ ಮೈಕ್ರೋನ್ಯೂಟ್ರಿಯೆಂಟ್ ರೀ, ಆಮೇಲೆ ಕ್ಯಾಲ್ಸಿಯಂ ನೈಟ್ರೇಟ್ ಬೋರಾನ್ ರೀ, ಪ್ಲಸ್ ಅಮೋನಿಯಂ ಸಲ್ಫೇಟ್ ಪೊಟ್ಯಾಶ್. ನಿಮ್ಮ ಕಡೆ ಎಲ್ಲ ಸಿಗುತ್ತಲ್ಲ ರೀ? ಇಲ್ಲ, ಅಮೋನಿಯಂ ಸಲ್ಫೇಟ್ ಪೊಟ್ಯಾಶ್ ಇಲ್ಲೇ ಸಿಗ್ತೈತೆ ರೀ. ಹಾಂ, ಉಳಿಗೆ ಕೊಡ್ತೇನೆ ತೋರಿ. ಹ್ಞೂ, ಕಬ್ಬು ಚಲೋ ಐತಿ, ಬೆಸ್ಟ್ ಐತಿ. ಹಾಂ ಹಾಂ, ಕಬ್ಬು ಚಲೋ ಸರ್. ಹಚ್ಕೊಬ್ರಿ. ಮತ್ತು ಅದಕ್ಕೆ ಏನು 10 ಫುಟ್ನಾಗ ಎಷ್ಟು ಸಂಖ್ಯೆ ಐತ್ರಿ? ಹಿಂಗೆ ರೀ. 10 ಫುಟ್ ರನ್ನಿಂಗ್ ಫುಟ್ನಾಗ ಎಷ್ಟು ಗಳ ಕಬ್ಬು ಅದಾವ? ಕ್ಯಾಲ್ಕುಲೇಷನ್ ಏನಿಸಿಲ್ಲ ಸರ್. ನಾ ಹ್ಞೂ, ಫುಲ್ ಐತ್ರಿ ಸರ್. ಗದಿ ಮನಾಡ್ ಐತ್ರಿ. ಮಣ್ಗಂಡು ಗದಿ ಅದು ಸುಮಾರು ಕಬ್ಬು ರೀ. ಹಾಂ ರೀ. ಮಣ್ಗಂಡು ಗದಿ ಇರಬಾರ್ದು. ಹಂಗೆ ಗದಿ ಅಂದ್ರೆ ಏನ್ರಿ, ಒಟ್ಟು ಬಿಡಲ್ದ ಐತ್ರಿ ಕಬ್ಬು. ಅದು ನನಗೆ ನೆಕ್ಸ್ಟ್ ಟೈಮ್ ಬರೋ ಮುಂದ್ರಿ ಹಾಂ ರೀ. ಇಲ್ಲಿ ಪ್ಲಾಟ್ ಸರಿ ಇದ್ರೆ ನೋಡ್ತೀನಿ. ಇಲ್ಲಿ ದೂರ ಐತ್ರಿ ಅದು. ಅಲ್ಲ, ಒಂದು 2-3 ಕಡೆ 10 ಫುಟ್ನಾಗ ಎಷ್ಟು ಗಳ ಕಬ್ಬು ಅದಾವು? ಅನ್ನೋದು ಏನು ಸಾಲ ಎಷ್ಟು ಫುಟ್ ರೀ? 4 ಫುಟ್ ರೀ. 4 ಫುಟ್. ಹಾಂ, ಅಂದ್ರೆ ಒಂದು ಫುಟ್ನಾಗ 4 ಗಳ ಇದು 5 ಗಳ ಅಷ್ಟು ಐತ್ರಿ. ಅಷ್ಟು ಐತ್ರಿ. ಒಟ್ಟು 5 ಗಳ ಕಬ್ಬು ಕಂಟಿನ್ಯೂ ಎಲ್ಲ ಇರ್ಬೇಕು ರೀ 1 ಫುಟ್ನ್ಯಾಗ. 1 ಫುಟ್ನಾಗ. ಹಂಗೆ 10 ಫುಟ್ನಾಗ 50ರಿಂದ 52 ಗಳ ಇರ್ಬೇಕು. ಅದು ಎಣ್ಸ್ಕೊಂಡು ಬರ್ತಂದ್ರೆ. ಯಾಕಂದ್ರೆ 4 ಫುಟ್ ಅಂದ್ರೆ 10,900 ರನ್ನಿಂಗ್ ಫುಟ್ ಆಗ್ತೈತಿ. 10,000 ಮ್ಯಾಚ್ ಸ್ವಲ್ಪ ರನ್ನಿಂಗ್ ಫುಟ್ ಆಗ್ತೈತಿ. ಅಷ್ಟು ರನ್ನಿಂಗ್ ಫುಟ್ನಾಗ ನಮ್ಗೆ 5 ಗಳ ಅಂದ್ರೆ 10,000 ಫುಟ್ನಾಗ
50,000 55,000 ಕಬ್ಬು ಇರ್ಬೇಕು. ಹಂಗೆ ಕ್ಯಾಲ್ಕುಲೇಷನ್ ಅದು. ಅದು ಎಣಿಸ್ಕೊಂಡ್ರಿ ಅದನ್ನು ಫೋಟೋ ಹೊಡೆಸ್ಕೊಂಡು ಪೂರ ಒಂದು ತೆಗೆದ್ರಿ ಅದ ನಿಮ್ಗೆ ಎಷ್ಟು ಕರೆಕ್ಟ್ ಹೇಳ್ತೇನೆ ಹೇಳ್ರಿ. ಅದೇ ರೀ ಇವ್ನ ಕರ್ಕೊಂಡು ಬರ್ತಾನೆ ರೀ ಅದಕ್ಕೆ ಕೊಡಕ್ರಿ ಅದು ಡ್ರಿಪ್ನ್ಯಾಗ ಒತ್ತಿಸಿ ಬಿಡ್ತಾನೆ ರೀ ಒಂದು 2-3 ಸಲ. 10,890 ರನ್ನಿಂಗ್ ಫುಟ್ ಆಯ್ತು. ಹಾಂ ರನ್ನಿಂಗ್ ಫುಟ್ ನಿಮ್ಮ ಚೌಕ್ ಹಂಗೆ ಇರಲಿ. ಹಾಂ ಹಾಂ ಇದಕ್ಕೆ ನಮಗೆ ಎಷ್ಟು ಇರ್ಬೇಕು ರೀ, ಒಟ್ಟು 5 ಗಳ ಕಬ್ಬು ಇರ್ಬೇಕು. ಹಾಂ ಹಾಗೆ ಹೇಳಿ ಡಿವೈಡೆಡ್ ಇಂಟು 5 ಗಳ 54,450 ಗಳದು. 4ರಿಂದ 5 ಕಬ್ಬು. 54,000 ನಮ್ಗೆ ಬೇಡ. ಇನ್ನೇನು ಇದಾದರೂ ನಮಗೆ 42,000 ಕಬ್ಬು ಹೋದು ಅಂದ್ರೆ ಹಾಂ ನೀವು ಎವರೇಜ್ ತಿಳ್ಕೊತೈತಿ. ಅದನ್ನ ಎಣಿಸ್ಕೊಂಡ್ರಿ ನಿಮ್ಮ ಕಡೆ ಬರುವಾಗ ಅದು ಔಷಧ ಕೊಡಕ್ರಿ ಆಯ್ತು ಬರ್ತೀರಿ. ಸದ್ಯದಾಗ ಬಿಡಬೇಕಾಯ್ತಾರೆ ಅದಕ್ಕೆ ಇವತ್ತರ ನಾಳೆ ಅನ್ಬಿಟ್ಟು ಒಟ್ಟು ಬಿಡೋದು ಬರ್ರಿ ರೀ. ಅದು ನಿಮ್ಮ ಕಡೆ ಬರುವಾಗ ಫೋನ್ ಹಚ್ಕೊಂಡು ಬರ್ತೀವಿ ಬಂದ. ಕಬ್ಬು ಮಾತ್ರ ಬೆಸ್ಟ್ ಐತಿ. ಕಬ್ಬು ಚಲೋ ಐತ್ರಿ ನಮ್ಮ ಏರಿಯಾದಾಗನ ಇಲ್ಲಿ ಅಲ್ಲಿ ಅಂದ್ರೆ highest ಐತ್ರಿ. ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡೋನು. ಒಂದು ಕಳ್ಸಾಕ ಗಡ್ಬಡಿ ಮಾಡಬೇಡ್ರಿ. ಇಲ್ರಿ ಕಸಾಕ ಕಡ್ಬಿಡಿ ಇಲ್ರಿ ಲೇಟ್ ಮಾಡಿ ನೋಡ್ರಿ. ಲೇಟ್ ಮಾಡಿ ಕಸಾಕ ಬರೋದು ಅವು ಭೂಮಿ ನಿಮ್ಮ ಉದಾಹರಣೆ ತಡ್ಕೊಂಡು ಸರ ಟೈಪ್ ಬರ್ತಾವ ನೋಡ್ರಿ. ಮಡ್ಡಿ ನೆಲ ಒಟ್ಟು ಅಲ್ಲ ಮಿನಿಮಮ್ 13 ತಿಂಗಳು ಆಗಲ್ರಿ ಕಬ್ಬಿ. 13 ತಿಂಗಳು ಹಾಂ ಲಾಸ್ಟ್ ಕಳ್ಸಿರತ್ ತರ್ಸಕ್ಕೆ ಲಾಸ್ಟಿಗೆ ಏನೋ ಹೋಯ್ತು ಪೇಪರ್ ಆಗೈತೆ. ಜನವರಿ ಫೆಬ್ರವರಿ ಮಾರ್ಚ್ನೇ ಮಾಡಿರಿ. ಮಾರ್ಚ್ನಾಗ ಅಂದ್ರೆ ಚಲೋ ಆಗೈತಿ. ಮಾರ್ಚ್ ಫಸ್ಟಿಗೆ ಏನೋ ಮಾಡಿ ಈ ಮೊದ್ಲು ಏನೇನು ಮಾಡ್ಯಾರ ಇದಕ್ಕೆ ಸರ್ ಮೊದಲು ನಾವು ಇದು ಯುವ ಕಿಸಾನ್ ಅಂತಂದು ಔಷಧ ಬಿಡ್ತಿದ್ರಿ ಸರ್ ನಾವು. ಹಾಂ ಯುವ ಕಿಸಾನ್ ಔಷಧ ರೀ, ಹಾಂ ಆರ್ಗಾನಿಕ್ ಔಷಧ ರೀ, ಅದನ್ನ ಬಿಟ್ಟಿದ್ರು ನಾವು. ಹೌದ್ರಿ ಸರ್ ಹ್ಞೂ ಈಗ NPK ಇವನ್ನೇನು ಹಾಕಿಲ್ಲ. ಏನು ಹಾಕಿಲ್ಲ ರೀ ನಾವು. ಒಟ್ಟು ಏನು NPK ಹಾಕಿಲ್ಲ. ಹೇಳ್ರಿ ಮತ್ತು 24 ಯೂರಿಯಾ ಅಷ್ಟೇ ಹೋದ್ರಿ ಗೊಬ್ಬರ. ಹ್ಞೂ ಒಂದು 3 ಸರಿಗೆ ಹೋದ್ರಿ ಒಟ್ಟು. ಈಗ 7ನೇ ತಿಂಗಳು ಚಾಲ್ತಾ ಇದ್ರಿ ಕಬ್ಬು ಕಡ್ದು ನಾವು. ಅಲ್ಲ ಮ್ಯಾಲೆ ಹೋಗಿದ್ದೆ ರೀ. ಹ್ಞೂ ರೀ ಮತ್ತು ಯುವ ಕಿಸಾನ್ ಅಂತ ಔಷಧ ಇದ್ದಿಲ್ಲ ಆರ್ಗಾನಿಕ್ ಔಷಧ ರೀ, ಡ್ರಿಪಿಗೆ ಬಿಟ್ಟವ್ರಿ ನಾವೆಲ್ಲ. ಹ್ಞೂ ಏನು ಬಾಟ್ಲ್ ಐತೇನು ರೀ ಇಲ್ಲಿ ಅದು? ಅದಾವ್ರಿ ಬಾಟ್ಲಿ ತಗದವ್ರಿ ಇಲ್ಲಿ ಮೊಬೈಲ್ದಾಗ ಇದ್ದಾರೆ. ಅವು ಇವು ಆರ್ಗ್ಯಾನಿಕ್ ಹೆಸರು NPK ಇವು ಇದೇ ಇರ್ಬೇಕು. ಹ್ಞೂ ರೀ ಬ್ಯಾಕ್ಟೀರಿಯಾಸ್. ಸರ್ ಹಿಂಗೈತ್ರಿ ಕಬ್ಬು ತೆಗಿ. ಕಿನಾಲ್ ನೀರು ಹೈತೈತ್ರಿ ನಮ್ದು. ಕಿನಾಲ್ ನೀರು ಹೈತೈತ್ರಿ. ನೀರು ಕಮ್ಮಿ ಮಾಡ್ರಣ್ಣ. ಹ್ಞೂ ರೀ ಇಷ್ಟು ಈ ಕಪ್ಪಿ ಮಾಸ್ ಕಟ್ಟಬಾರ್ದು. ಭಾಳ ಕಮ್ಮಿ ಮಾಡ್ರಿ ನೀರು. ಹ್ಞೂ ರೀ ಏನು ರೀ ಅಂದ್ರೆ ನೀರು ಸ್ವಲ್ಪ ಸೋರ್ತೈತಿಲ್ಲ ರೀ. ಅಲ್ಲ ಸೋರದಾದ್ರೂ ಉಳ್ಕಿದ ಕಡೆ ಆದರೂ ಹ್ಞೂ ರೀ ನೀರು ಭಾಳ ಐತಿ. ಭಾಳ ಹೌದ್ರಿ. ಅಲ್ಲ ನೀರು ಇಷ್ಟು ಬಿಡಬಾರ್ದು. ಇದು ಹೆಂಗೆ ಇರ್ಬೇಕು ರೀ, ನೆಲ ಒಣ್ಕೋತಿರ್ಬೇಕು ಆರ್ಕೋತಿರ್ಬೇಕು. ಹ್ಞೂ ರೀ ಸರ್. ಏನು ರೀ ನೀವು ಪ್ರಮಾಣ ನೀರು ಕೊಟ್ರೆ ಇದಕ್ಕಿಂತ ಹೆಚ್ಚು ಗ್ರೋತ್ ಆಗ್ತೈತಿ. ಚಲೋ ಐತ್ರಣ್ಣ ಕಬ್ಬು ಚಲೋ ಐತಿ. ಹ್ಞೂ ರೀ ಒಂದು ಸ್ವಲ್ಪ ನೀರು ಪ್ರಮಾಣ ಕಮ್ಮಿ ಮಾಡಿರಿ. ಹ್ಞೂ ರೀ ಸರ್. ಮತ್ತು ಇದಕ್ಕೊಂದು 2 ಸಲ ಅಮೋನಿಯಂ ಸಲ್ಫೇಟ ಮತ್ತು ಪೊಟ್ಯಾಶ್ ರೀ ಡ್ರಿಪ್ನ ಒತ್ತಿಸಿ ನಡೀತ್ರಿ. ಡ್ರಿಪ್ನಾಗ ಒತ್ತಿಸಿ ರೀ. ಹ್ಞೂ ರೀ ಪ್ರತಿ ತಿಂಗಳು 25 ಕಿಲೋ ಅಮೋನಿಯಂ ಸಲ್ಫೇಟ್, 25 ಕಿಲೋ ಪೊಟ್ಯಾಶ್. ಈಗ ಸರ್ ನೀವು ಹೇಳಿದ್ರಲ್ಲ ಔಷಧ ರೀ, ಅದು ನಿಮ್ಮ ಕಡೆ ಸಿಗೋದ್ರಿ ಇಲ್ಲೆಲ್ಲ ಮೂರಾಗ ಸಿಗೋದ್ರಿ? ಅಲ್ಲ ಕಡೆ ಸಿಗ್ತೈತ್ರಲ್ಲ. ನಿಮ್ಮ ಕಡೆ ಸಿಗೋದ್ರಿ. ಎಲ್ಲಿ ಬರ್ಬೇಕು? ಏನೈತ್ರಿ ಬಾಗೇವಾಡಿಗೆ ರೀ. ಬೈಗುಡಿ. ಈಗೇನೈತಲ್ಲ ಗಂಡು ಸಣ್ಣ ಆಗೈತೆ ನೋಡ್ರಿ. ಈಗ ಇದೇಗ ಅವ್ರ ಹೊಲಕ್ಕೆ ನೋಡಿ ಹೋಗಿ ಬಂದು ರೀ. ಹ್ಞೂ ರೀ ಗಂಡು ಒಟ್ಟ ಸಣ್ಣಿಲ್ಲ. ಹ್ಞೂ ರೀ ಈ ಕೆಳಗೆ ಹೆಂಗೆ ಗಂಟು ಹಂಗೆ ಇರ್ತೈತಿ. ಹ್ಞೂ ಅದು ಮೇನ್ ಅಂದ್ರೆ ಅಮೋನಿಯಂ ಸಲ್ಫೇಟ ಪೊಟ್ಯಾಶ್ ಅಂದ್ರೆ ಕ್ಯಾಲ್ಸಿಯಂ ನೈಟ್ರೇಟ್ ಹ್ಞೂ ಅಷ್ಟು ಕೊಡ್ರಿ. ಗಂಡು ಅಗ್ದಿ ಚಲೋ ಮಟ್ಟ ಆಗ್ತೈತಿ. ಅದು 3 ಎಕರೆ ಇದೆ. ಎಷ್ಟು ತರ್ಬೇಕು ಅವ್ರಿಗೆ? 3 ಎಕರೆ ಐತೆ ನಮ್ದು. ಅಲ್ಲ ಇಲ್ಲೇ ತೊಗೊರಿ ಅಮೋನಿಯಂ ಸಲ್ಫೇಟ್ ಪೊಟ್ಯಾಶ್ ತರ್ತೀರಿ? ಇಲ್ಲೇ ತೊಗೊಂಬರ್ರಿ. ಎಷ್ಟು ತೊಗೊಂಬರ್ಬೇಕು? ಎಷ್ಟು? ಅಲ್ಲ 1 ಎಕರೆಗೆ 25 ಕಿಲೋ 25 ಕಿಲೋ. 1 ಎಕರೆಗೆ 25 ಕಿಲೋ. ಹಾಂ ಹಿಂಗೆ ಒಟ್ಟು 25ರಿಂದ 30 ದಿವ್ಸನಾಗ ಹ್ಞೂ ರೀ ಒಂದು 30 ದಿವ್ಸ ಒಳಗೆ ಒಮ್ಮೆ ಕೊಡ್ಬೋದು. ಒಂದು 3 ರಿಂದ 4 ಸಲ ಕೊಡ್ರಿ. ಹ್ಞೂ ರೀ ಒಟ್ಟು ಗಂಡು ಸಣ್ಣಂಗಿಲ್ಲ ಮತ್ತು ವಾಡಿ ಹಂಗೆ ಕಂಟಿನ್ಯೂ ಸ್ಟಾರ್ಟ್ ಆಗುತ್ತೆ. ಕಂಟಿನ್ಯೂ ಸ್ಟಾರ್ಟ್ ಆಗುತ್ತೆ. ಚಲೋ ಐತ್ರಿ ಕಬ್ಬು. ಹ್ಞೂ ರೀ ಕಬ್ಬು ದಂಡ್ಯಾಗಟ್ಟೆ ಹೆಂಗೆ ಐತ್ರಿ ಸರ? ಜನವರಿ ಎಂಡಿಗೆ ಕಡ್ದೈತ್ರಿ. ಫೆಬ್ರವರಿ ಬರ್ತೈತ್ರಿ. ರೌದಿ ಸೂಟ್ ಎಲ್ಲ ಮಾಡ್ಬೇಕಾರ್ರಿ ಫೆಬ್ರವರಿ ಬತ್ರಿ. ರೌದಿ ಅಂದ್ರೆ ರೀ ಸರ ಏನಾತ್ರಿ, ಸಾಲ ಹೊಡಿಬೇಕಾತ್ರಿ. ಅದ ಒಂದು ಫೇಲ್ ಆತ್ರಿ ನಮ್ಮದು. ಗಣಿಕ್ ಭಾಳ ಬೇಸ್ರಿ ಸರ. ಕಬ್ಬು ಈ ವರ್ಷ ನಾನು ಲೆಕ್ಕಲೆ ಹೋದ ವರ್ಷಕ್ಕಿಂತ ಹೆಚ್ಚಾಗ್ಬೇಕ್ರಿ ಸರ್. ಎಷ್ಟು ಎಕರೆ ನೆಲ ರೀ? 2 ಎಕರೆ ಐತ್ರಿ ಸರ್. 2 ಎಕರೆದಾಗ ರೀ ಇಂಥ ನೆಲ ಅಟ್ಟ ಇಲ್ಲೇ ಕಬ್ಬು ಹೊಂಡದೈತ್ರಿ ಸರ. 1 ಎಕರೆ ಗೊಚ್ಚಿಗೆ ಐತ್ರಿ. ಅದು ಕಬ್ಬು ಪ್ಲಾಸ್ ಆಕೈತ್ರಿ. ಏನು ಒಂಡ್ರಿ ಇದು ಈ ವರ್ಷ ಏನು ಮಾಡತ್ತ ಅದಕ್ಕಾಗಿ ರೀ ಇದನ್ನು ಕರಿ ಮಾಡ್ತು ಅಲ್ಲಿ ಕಡಿದ್ರಿ. ಆ ಗೊಚ್ಚಿಗೆ ನೆಲಕ್ಕೆ ಇದನ್ನ ಸಫಿಷಿಯೆಂಟ್ ಮಾಡಿ ಅಂದ್ರೆ ಸಮಬೆಳೆ ಕುಂಡ್ರದೈತ್ರಿ. ಸಮಬೆಳೆ ಒಟ್ಟ ಕುಂಡ್ರವಾತ್ರಿ. ಈಗ ಇದನ್ನ ನೋಡ್ರಿ ನಾ 2 ಕುಳಿ ಕಾಯ್ಬೇಕ್ರಿ ನಾ ಕುಳಿ. ಅದನ್ನ ನೋಡ್ರಿ ಈಗ 2ನೇ ಕುಳಿ ತೆಗಿಬೇಕ್ರಿ ನಾ. ಈಗ ಹಿಂಗೆ ಮಾಡೋಗೈತ್ರಿ ಅದನ್ನ. ಈಗ ಅದ್ರ ಸಲುವಾಗಿ ರೀ ಈಗ 2ನೇ ಕುಳಿ ತೆಗಿದ್ರಿ ಅಟ ಮಣ್ಣು ತುಂಬಿಸ್ಕಿಸಿ ಅದು ಕಡ್ದ್ರಿ ಇದನ್ನ ಮಾಡ್ಬೇಕು.
ನಮ್ದೇ ಕಬ್ಬು ಒಟ್ಟ ನುಕ್ಸಾನ ಆಗಿಲ್ಲ ನೋಡ್ರಿ ಸರ್. ಅಲ್ಲ ಹೇಳಿ ಕರೆಕ್ಟ್ ನೀವು. ಅದು ನಮ್ಮ ಮಾಮ ಇವು ಗಳೆ ಅವ ಮಾಡಿ ಕೊಟ್ರಿ ಮಾಮಾರೇ. ಅದ ನೆಲಾನು ತೋರ್ಸಿನ್ರಿ ನಾ. ಸುಮಾರು ಐತೆ ಮಾಮ ಅದಕ್ಕೆ ಗರ್ಸ್ ಕುಯ್ದ್ನು ಅಲ್ಲಿ ನಮ್ಮ ಕಲ್ಮಾಡಿ ನಿಮ್ಮ ಹೊಲದಂತ ಹೊಲ ಐತ್ರಿ ಇಲ್ರಿ ಆ ಗರ್ಸ್ ನಂಗೆ ಕುಯ್ದ್ನು ಏನ್ರಿ ಅದ್ನ್ಯಾಕೆ ಕಡಿತಿ ಇನ್ನಟ್ ಗಪ್ರು ಈಗ ನಾ ಹೇಳ್ದಂಗೆ ಮಾಡೋಣ ಅಂತಲೇ ಕಬ್ಬು ಹಚ್ಚಿದಿಂದ ಅವ್ರ ತಲೆ ಅವ್ನು ಹೇಳ್ದಂಗೆ ನಾ ನಿಮ್ಮ ತಲೆ ಬಂದು ಯಾಕತ್ತೀನಲ್ಲ ನಮಗೆ ಚಲೋ ಅನಿಸ್ತೀರಿ ಸುಳ್ಯಾಕ್ರೆ. 11 ತಿಂಗಳದಾಗ ಕಡಿಸಿದ್ನಿ ನಾ 11 ತಿಂಗಳದಾಗ ರೀ. ಫೆಬ್ರವರಿಯಾಗ ಕಡಿಸೀನಿ ಫೆಬ್ರವರಿ 15 ಕಬ್ಬು ಹಚ್ಚೀನಿ ರೀ. 11 ತಿಂಗಳು ಆಗಿತ್ತು ನೋಡ್ರಿ. ಅಂದ್ರೆ ಸರ್ ಇದು ಏನಾಗತ್ತೈತೆ ರೀ ಇಲ್ಲಿದ್ದು ನೋಡ್ಕೇಸಿಂದ ಅಲ್ಲಿ ಅರ್ಧೋಟ್ ಕಬ್ಬು ತೆಗಿದಾಗ ಕೈತಾರೆ ಸರ್ ಕೈತಾರೆ. ಈಗ ಅದನ್ನ ನೋಡ್ರೆ ಇದನ್ನ ತೆಗಿಬೇಕ್ರಿ ಅದನ್ನು ತೆಗ್ದೈತ್ರಿ. ಅದ್ರ ಸಲುವಾಗಿ ಏನ ಕೆಲಸ ಮಾಡ್ಕೊತಾನೆ ಜೀವನ ಅಥವಾ ಮೇಯ್ಚರ ಒಟ್ಟು 3 ವರ್ಷ ಬರ್ಬೇಕ್ರಿ ಆ ಟೈಪ್ ಮಾಡಿದ್ರು. ಇಲ್ಲಿ ಕಬ್ಬ ನೋಡ್ರ ಅಲ್ಲಿ ಗಳೆ ಹೊಡೆದ್ರೆ ಬೇಯ್ತಾರೆ ನಮ್ಮ ಹಾದಿ ಹಿಡ್ದು ಇದನ್ನ ಗಳೆ ಹೊಡೆದು ತೆಗೆದ್ರೆ ಬೇಯ್ತಾರೆ ಹಂಗೈತಿ ರೀ. ಆದ್ರೆ ನಮ್ಗೆ ಕಡೆ ಕಬ್ಬು ಸುಮಾರಾಗತ್ತೈತಿ ಅದ್ರ ಸಲುವಾಗಿ.